ಕನ್ನಡ ಮನಸ್ಸುಗಳಿಗೆ ನಮಸ್ಕಾರ. ವಿನಯ ವಿಮರ್ಶೆ ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಹಿಂದಿನ ವಿಡಿಯೋಕ್ಕೆ ನೀವು ನೀಡಿರುವ ಪ್ರತಿಕ್ರಿಯೆ ಹೆಚ್ಚು ಸಂತೋಷವನ್ನು ಉಂಟು ಮಾಡಿದೆ, ಜೊತೆಗೆ ಜವಾಬ್ದಾರಿಯನ್ನು ಸಹ ಹೆಚ್ಚಿಸಿದೆ. ನಿಮ್ಮ ಪ್ರೋತ್ಸಾಹಕ್ಕೆ ಅನಂತ ವಂದನೆಗಳು. ಇವತ್ತು ನಾನು ಇನ್ನೊಂದು ಕಥಾ ಸಂಕಲನದೊಂದಿಗೆ ನಿಮ್ಮೆದುರಿಗೆ ಬಂದಿದ್ದೇನೆ. ಅದು ಯಾವುದೆಂದರೆ, ಕನ್ನಡದ ಪ್ರತಿಭಾನ್ವಿತ ಲೇಖಕರಾದ ವಿಕ್ರಮ್ ಹತ್ವಾರ್ ಅವರ ಕಾಗೆಮೇಷ್ಟ್ರು ಎಂಬ ಒಂದು ಕಥಾ ಸಂಕಲನವನ್ನು ಇಂದು ನಾವು ಪರಿಚಯ ಮಾಡಿಕೊಳ್ಳೋಣ. ವೀರಲೋಕ ಬುಕ್ಸ್ ಪ್ರೈವೇಟ್ ಲಿಮಿಟೆಡ್ ಇವರು ಪ್ರಕಟ ಮಾಡಿರುವ ಈ ಪುಸ್ತಕ 6 ಕಥೆಗಳನ್ನು ಹೊಂದಿದೆ. ಈ ಕಥೆಗಳನ್ನು ಬರೆದಿರುವ ಲೇಖಕರಾದ ವಿಕ್ರಮ್ ಹತ್ವಾರ್ ಅವರು ಬಹುಮುಖಿ ಪ್ರತಿಭೆಯನ್ನು ಹೊಂದಿದ್ದಾರೆ. ಇವರನ್ನು ಬಹುಮುಖಿ ಪ್ರತಿಭೆ ಅಂತ ಯಾಕೆ ಕರೆದೆ ಅಂದರೆ, ಸಾಹಿತ್ಯ, ಸಂಸ್ಕೃತಿ, ಸಿನಿಮಾ, ಸಂಗೀತ ಹೀಗೆ ಹಲವು ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ನಿರಂತರವಾಗಿ ಕ್ರಿಯಾಶೀಲವಾಗಿರುವ ವ್ಯಕ್ತಿತ್ವ ಇವರದಾಗಿದೆ. ಹೀಗಾಗಿ ಇವರನ್ನು ನಾನು ಬಹುಮುಖ ಪ್ರತಿಭೆ ಅಂತ ಕರೆಯಲು ಇಚ್ಛೆಪಡ್ತೀನಿ. ಇಲ್ಲಿ ಇದೆಲ್ಲದರ ಜೊತೆಗೆ ಪ್ರಕೃತಿ ಪ್ರಕಾಶನ ಎಂಬ ಒಂದು ಸಂಸ್ಥೆಯನ್ನು ಸಹ ಇವರು ನಡೆಸಿ ಆ ಮೂಲಕ ಹಲವು ಪುಸ್ತಕಗಳನ್ನು ಇವರು ಪ್ರಕಟಣೆಯನ್ನು ಮಾಡಿದ್ದಾರೆ. ಇವರು ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮದೇ ಆದ ಕೊಡುಗೆಯನ್ನು ನೀಡುತ್ತಾ ವಿವಿಧ ಕವನ ಸಂಕಲನಗಳು, ಕಥಾ ಸಂಕಲನಗಳು, ಪ್ರಬಂಧ ಸಂಕಲನಗಳನ್ನು ಹೊರತಂದಿದ್ದಾರೆ. ಅವುಗಳಲ್ಲಿ ಗಮನಿಸುವುದಾದರೆ, ಇದೇ ಇರಬೇಕು ಕವಿತೆ, ಅಕ್ಷಿ ಎಂದಿತ್ತು ವೃಕ್ಷ, ಮೆಟ್ರೋಜನ್, ನಿಶ್ಚಲವ ಕಲಿಕಿದ ಹಕ್ಕಿ ಎಂಬ ಕವನ ಸಂಕಲನಗಳು, ನೀ ಮಾಯೆಯೊಳಗೋ ಎಂಬ ಪ್ರಬಂಧ ಸಂಕಲನ, 0 ಮತ್ತು 1, ಹಮಾರಾ ಬಜಾರ್ ಮತ್ತು ಈಗ ನಾವು ಪರಿಚಯ ಮಾಡಿಕೊಳ್ಳಲಿರುವ ಕಾಗೆಮೇಷ್ಟ್ರು ಎಂಬ ಕಥಾ ಸಂಕಲನಗಳನ್ನು ಇವರು ಪ್ರಕಟಿಸಿದ್ದಾರೆ. 0 ಮತ್ತು 1 ಎಂಬ ಕಥಾ ಸಂಕಲನಕ್ಕೆ 2016ರ ಕೇಂದ್ರ ಸಾಹಿತ್ಯ ಯುವ ಪುರಸ್ಕಾರ ಇವರು ಪಡೆದುಕೊಂಡಿದ್ದನ್ನು ನಾವು ಗಮನಿಸ್ತೇವೆ. ಇದರ ಜೊತೆಗೆ ಇವರ ಕಥೆಯೊಂದು ನಿರುತ್ತರ ಎಂಬ ಸಿನಿಮಾ ಆಗಿ ರೂಪುಗೊಂಡಿದೆ. ಹೀಗೆ ಹಲವು ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವ ವಿಕ್ರಮ್ ಅವರು ವಿಕ್ರಮ್ ಅವರ ಈ ಒಂದು ಕಥಾ ಸಂಕಲನ ಬಹಳ ಅಂಶಗಳಿಂದ ನಮಗೆ ಮಹತ್ವದಾಗುತ್ತದೆ. ಆ ಅಂಶಗಳು ಏನು ಅನ್ನೋದನ್ನು ನಾವು ಮುಂದೆ ಗಮನಿಸೋಣ. ಇಲ್ಲಿ ಕಾಗೆಮೇಷ್ಟ್ರು ಅನ್ನುವ ಒಂದು ಶೀರ್ಷಿಕೆ ಇದೆಯಲ್ಲ, ಈ ರೀತಿಯಾದ ಶೀರ್ಷಿಕೆಯನ್ನು ನಾವು ವಿವಿಧ ಪುಸ್ತಕಗಳಿಗೆ ಇಟ್ಟಿದ್ದನ್ನು ನೋಡ್ತೇವೆ. ಅದರಲ್ಲಿ ಮುಖ್ಯವಾಗಿ ಇತ್ತೀಚೆಗೆ ಬಂದಿರುವ ಬರಗೂರು ರಾಮಚಂದ್ರಪ್ಪನವರ ಕಾಗೆ ಕಾರುಣ್ಯದ ಕಣ್ಣು, ಪುರುಷೋತ್ತಮ್ ಬಿಳಿಮೇಲೆಯವರ ಕಾಗೆ ಮುಟ್ಟಿದ ನೀರು ಎಂಬ ಆತ್ಮಕಥನಗಳು ಬಹಳ ಮುಖ್ಯವಾಗ್ತವೆ. ಅಂದರೆ ಕಾಗೆಯನ್ನು ನೋಡುವ ಮತ್ತು ಗ್ರಹಿಸುವ ಪರಿ ಏನಿದೆಯಲ್ಲ, ಅದು ಭಿನ್ನವಾಗಿ ಇವರು ನೋಡ್ತಾರೆ ಅಂತ. ಅಂದರೆ ಸಮಾಜ ನೋಡೋದಕ್ಕೂ ಒಬ್ಬ ಪ್ರಬುದ್ಧ ಲೇಖಕ ನೋಡೋದಕ್ಕೂ ವ್ಯತ್ಯಾಸಗಳನ್ನ ಇದರಲ್ಲಿ ನಾವು ಗಮನಿಸ್ತೇವೆ. ಹೀಗಾಗಿ ಕಾಗೆಯನ್ನು ಇವರು ರೂಪಕವಾಗಿ ತೆಗೆದುಕೊಂಡು ತಮ್ಮ ಕಥನಗಳನ್ನು ರಚಿಸಿದ್ದಾರೆ. ಹಾಗೆ ನೋಡೋದಾದರೆ, ಕಾಗೆ ಮುಟ್ಟಿತು ಎಂಬ ಒಂದು ಗೀತಾ ನಾಗಭೂಷಣ್ ಅವರ ಒಂದು ಕಾದಂಬರಿ ಇದೆ. ಕಬ್ಬಿಣದ ಕಾಗೆ ಅಂತ ಅನಕ್ರು ಅವರ ಒಂದು ಕಾದಂಬರಿಯನ್ನು ರಚಿಸಿದ್ದಾರೆ. ಇದಲ್ಲದೆ ಕಾಗೆ ಮತ್ತು ಕಡಲೆಬೇಳೆ ಪಾಯಸ ಎಂಬುದು ಸಂತೋಷ್ ಅನಂತಪುರ ಅವರ ಒಂದು ಕಥಾ ಸಂಕಲನ ಇದೆ. ಅದರ ಜೊತೆಗೆ ಕಾಗೆ ಮೋಕ್ಷ ಎಂಬ ಚಂದ್ರಪ್ರಭಾ ಕಟಾರಿ ಅವರ ಕಥಾ ಸಂಕಲನವನ್ನು ನಾವು ನೋಡುತ್ತೇವೆ. ಇನ್ನೊಂದು ಭಾಳ ವಿಶೇಷ ಪ್ರಯೋಗವಾದ ಕಾಗೆ ಒಂದು ದೃಶ್ಯ 3 ಸ್ಪರ್ಶ ಎಂಬ ಒಂದು ಕೃತಿಯನ್ನು ನೋಡ್ತೇವೆ. ಇದನ್ನು ಅಂಬರೀಷ್ ನುಗುಡನಿ, ಮಹಾಂತೇಶ್ ನವಲ್ಕಲ್, ಚಿದಾನಂದ ಸಾಲಿ ಅವರು ರಚಿಸಿದ್ದಾರೆ. ಅಂದರೆ ಒಂದು ವಸ್ತುತ ಒಂದು ಭಿನ್ನವಾಗಿ ಹೇಗೆ ನೋಡಿದ್ದಾರೆ ಎಂಬುದನ್ನು ಇದರಲ್ಲಿ ಗ್ರಹಿಸ್ತೇವೆ. ಹೀಗೆ ಕಾಗೆ ಅನ್ನೋದು ಬಹಳ ರೂಪಕವಾಗಿ ಮತ್ತು ನೇರವಾಗಿ ಈ ಕೃತಿಗಳಲ್ಲಿ ಬರ್ತದೆ. ಯಾಕೆಂದರೆ ಒಟ್ಟು ಸಮಾಜ ಕಾಗೆಯನ್ನು ನೋಡುವ ಪರಿ ಇದೆಯಲ್ಲ, ಅಂದರೆ ಅದೊಂದು ಹಕ್ಕಿ ಆಗಿದ್ದರೂ ಅದನ್ನು ಹೇಗೆ ಸಮಾಜ ಗ್ರಹಿಸ್ತಾ ಇದ್ದಾರೆ, ಕೇವಲ ಅದು ಹಕ್ಕಿ ಅಲ್ಲದೆ ಅಶುಭ ಸಂಕೇತಗಳಲ್ಲಿ ಅದನ್ನು ನೋಡುವುದಾಗಿರ್ಬೋದು, ಅಥವಾ ಅದು ನಮ್ಮ ಹಿರಿಯರ ಪ್ರತಿನಿಧಿಯಾಗಿ ಕೆಲವೊಂದು ಸಮುದಾಯಗಳಲ್ಲಿ, ಸಮಾಜಗಳಲ್ಲಿ ಗಮನಿಸೋದಾಗಿರ್ಬೋದು, ಅಥವಾ ಅತ್ಯಂತ ಬುದ್ಧಿವಂತ ಪಕ್ಷಿಯದಾಗಿದೆ ಎಂಬುದನ್ನು ಗಮನಿಸೋದಾಗಿರ್ಬೋದು. ಹೀಗೆ ಬಹಳಷ್ಟು ಅಂಶಗಳ ಹಿನ್ನೆಲೆಯಲ್ಲಿ ನಾವು ಕಾಗೆಯನ್ನು ಗ್ರಹಿಸಬೇಕಾಗುತ್ತದೆ. ಇದರೆಲ್ಲ ಜೊತೆಗೆ ಕಾಗೆ ಕಾರುಣ್ಯದ ಕಣ್ಣು ಅಂತೇನೋ ಒಂದು ಶೀರ್ಷಿಕೆ ಇದೆಯಲ್ಲ, ಅದು ಏನನ್ನು ಸೂಚಿಸ್ತಾ ಇದೆ ಅಂದರೆ, ಅದು ಒಳಗೊಂಡಿರೋ ಕಾರುಣ್ಯ ಇದೆಯಲ್ಲ, ಆ ಕೈಂಡ್ನೆಸ್ ಇದೆಯಲ್ಲ, ಜೊತೆಗೆ ಅದರ ಒಂದು ಮಾತೃತ್ವದ ಗುಣ ಇದೆಯಲ್ಲ, ಅದನ್ನೆಲ್ಲವನ್ನು ಪ್ರತಿನಿಧಿಸುವ ಒಂದು
ರೂಪಕವಾಗಿ ಇಲ್ಲಿ ಕಾಗೆಯನ್ನು ನಾವು ಗ್ರಹಿಸಬೇಕಾಗ್ತದೆ. ಇನ್ನೊಂದು ಹೀಗೆ ಬೇರೆ ಬೇರೆ ಸಂದರ್ಭದಲ್ಲಿ ನಾವು ಕಾಗೆಯನ್ನು ರೂಪಕವಾಗಿಸಿಕೊಂಡು ಸಮಾಜಕ್ಕೆ ನೀಡಬಹುದಾದ ಒಂದು ಆಶಯ ಅಥವಾ ಆ ಮೂಲಕ ಕನ್ವೆ ಮಾಡಬೇಕಾದ ವಿಷಯವನ್ನು ಕಾಗೆಯ ರೂಪಕಗಳಲ್ಲಿ ಹೇಳುವುದಿದೆಯಲ್ಲ, ಅದು ಭಾಳ ಮುಖ್ಯವಾಗಿ ನನಗೆ ಕಂಡು ಬರ್ತದೆ. ಇಲ್ಲಿ ಈ ಒಂದು ಕಥಾ ಸಂಕಲನ ಇದೆಯಲ್ಲ, ಕಾಗೆ ಮೇಷ್ಟ್ರು ಅಂತ ಹೇಳಿ, ಈ ಕಾಗೆ ಮೇಷ್ಟ್ರು ಕಥೆಯಲ್ಲಿ ಕಾಗೆಯ ಮಹತ್ವ ಏನು, ಇದಕ್ಕೆ ಯಾಕೆ ಕಾಗೆ ಮೇಷ್ಟ್ರು ಅಂತ ಶೀರ್ಷಿಕೆಯನ್ನು ನೀಡಿದರು ಅನ್ನೋದನ್ನು ಕಾಗೆ ಮೇಷ್ಟ್ರು ಎಂಬ ಒಂದು ಕಥೆಯಲ್ಲಿ ನಾವು ಅರಿತುಕೊಳ್ಳಬಹುದು. ಇಲ್ಲಿ ಈ ಕಾಗೆ ಮೇಷ್ಟ್ರು ಕಥಾ ಸಂಕಲನ ನಾನು ಗ್ರಹಿಸಿದ ರೀತಿ ಹೇಗೆಂದರೆ, ಒಂದು ಜೀವನ ಪ್ರಜ್ಞೆಯ ವಿಸ್ತರಣೆ ರೂಪದಲ್ಲಿ ಇಲ್ಲಿನ ಕಥೆಗಳನ್ನು ಗ್ರಹಿಸಿದ್ದೇನೆ. ಅಂದರೆ ಮನುಷ್ಯ ತನ್ನ ಬದುಕಾಗಿರ್ಬೋದು, ತನ್ನ ಒಂದು ಬದುಕಿನ ರೀತಿ ಇರ್ತದಲ್ಲ, ಅದು ಯಾವಾಗಲೂ ನಿತ್ಯವಾಗಿ ಗತಿಶೀಲವಾಗಿರ್ತದೆ. ಹೀಗಾಗಿ ಅಲ್ಲಿ ಒಂದು ಬದಲಾವಣೆ ಅನ್ನೋದು ಅದು ನಿರಂತರವಾಗಿ ಇರ್ತದೆ. ಅದು ಆ ಜೀವನದಲ್ಲಿ ನಡೆಯುವ ವಿವಿಧ ಘಟನೆಗಳಿಂದಾಗಿ ಅದು ಬದಲಾವಣೆ ಹೊಂದದ, ಅಂದರೆ ಪ್ರಜ್ಞೆಯನ್ನು ವಿಸ್ತರಣೆ ಮಾಡ್ತದೆ. ಅಂಥ ಒಂದೊಂದು ಘಟನೆಗಳನ್ನು ಇಟ್ಟುಕೊಂಡು ಇವರು ಕಥೆಯನ್ನು ರಚಿಸ್ತಾ ಹೋಗ್ತಾರೆ. ಆ ಘಟನೆಗಳು ಒಬ್ಬ ವ್ಯಕ್ತಿ ಮೇಲೆ ಹೇಗೆ ಪರಿಣಾಮ ಬೀರ್ತವೆ ಅನ್ನೋದನ್ನು ಇವರು ತಮ್ಮ ಕಥೆಗಳಲ್ಲಿ ಕಟ್ಟಿದ್ದನ್ನು ನಾವಿಲ್ಲಿ ನೋಡ್ತೇವೆ. ಅಂದರೆ ಈ ಬೇರೆ ಬೇರೆ ಅಂಶಗಳು, ಅಂದರೆ ಒಂದು ಘಟನೆ ಒಂದು ವ್ಯಕ್ತಿ ಮೇಲೆ ಪ್ರಭಾವ ಬೀರ್ತದೆ. ಆ ಘಟನೆ ಒಂದು ದೀರ್ಘ ಸ್ವರೂಪದಾಗಿರ್ಬೋದು, ಒಂದೇ ದಿನದಲ್ಲಿ ಆಗಿರ್ಬೋದು, ಕ್ಷಣ ಮಾತ್ರದಲ್ಲಿ ಆಗಿರ್ಬೋದು. ಆ ಘಟನೆಯ ಆ ಇಡೀ ವ್ಯಕ್ತಿತ್ವ, ಅವನು ನೋಡುವ ಜೀವನ ದೃಷ್ಟಿ ಕೋನ ಏನಿದೆಯಲ್ಲ, ಅದನ್ನು ಬದಲಿಸುವ ರೀತಿಯ ಒಂದು ಅಂಶಗಳನ್ನು ಇಲ್ಲಿಯ ಕಥನಗಳು ಒಳಗೊಂಡಿದ್ದನ್ನು ನಾವು ಗಮನಿಸ್ತೇವೆ. ಇದರಲ್ಲಿ ಒಟ್ಟು 6 ಕಥೆಗಳು ಇವೆ. ಅವು ಯಾವುವು ಅಂದರೆ ಕತ್ತಲ ಕೆರೆ, ಕಾಗೆ ಮೇಷ್ಟ್ರು, ಒಂದು ಪಾರ್ಕಿಂಗ್ ಪ್ರಕರಣ, ಸಾವಿನ ಕಥೆಗಳೇ ಹೀಗೆ, ಸಂತಾನ ಯೋಗ, ವರ್ಣ ವಿಸ್ಮೃತಿ ಅಂಥೇಳಿ ಒಟ್ಟು 6 ಕಥೆಗಳನ್ನು ಇದರಲ್ಲಿ ನಾವು ಗಮನಿಸ್ತೇವೆ. ಇವು ವಸ್ತುವಿನ ದೃಷ್ಟಿಯಿಂದ ಭಿನ್ನವಾದರೂ ಅವು ವ್ಯಕ್ತಪಡಿಸುವ ಆಶಯ ಏನಿದೆಯಲ್ಲ, ಅದು ಜೀವನ ಪ್ರಜ್ಞೆಯ ವಿಕಾಸ ಪ್ರಕ್ರಿಯೆಯಾಗಿ ನಾವು ಗುರುತಿಸ್ಬೋದಾಗಿದೆ ಅಂತ. ಅಂದರೆ ಆಗಲೇ ಹೇಳ್ದಂಗೆ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಮನುಷ್ಯ ಜೀವನ ಇದೆಯಲ್ಲ ವಿಸ್ತರಣೆಗೊಳ್ಳುವುದನ್ನು ಇವರ ಕಥನ ಒಳಗೊಂಡಿವೆ ಅಂತ. ಅಂದರೆ ಇಲ್ಲಿ ಜೀವನ ಪ್ರಜ್ಞೆ ವಿಕಾಸ ಅಂದರೆ ನಿನ್ನೆಕ್ಕಿಂತಲೂ ನಾಳೆ, ನಿನ್ನೆಕ್ಕಿಂತಲೂ ಇಂದು, ಇಂದಿನಕ್ಕಿಂತಲೂ ನಾಳೆ ಬದುಕಿನ ಯೋಚನೆಯಲ್ಲಿ ಬದಲಾವಣೆ ಹೊಂದದ್ದು. ಅಂದರೆ ನಿನ್ನೆ ಇದ್ದಾಗ ಇಂದಲ್ಲ, ಇಂದಿದ್ದಂಗೆ ನಾಳೆ ಅಲ್ಲ, ಈ ಎಲ್ಲ ಯೋಚನೆಗಳು ಏನಾಗ್ತವೆ, ಬದಲಾಗ್ತಾ ಹೋಗುವುದನ್ನು ಇವರು ಕಥನ ಒಳಗೊಂಡಿದೆ. ಅಂದರೆ ಇಲ್ಲಿ ನಿರಂತರ ಬದಲಾವಣೆಯೇ ಜೀವನ ಪ್ರಜ್ಞೆಯ ಒಂದು ಮುಖ್ಯ ಅಂಶ ಆಗಿದೆ ಎಂಬುದನ್ನು ನಾವು ಗಮನಿಸ್ತಿದೆ. ಇಲ್ಲಿ ಕೇವಲ ಬೆಳವಣಿಗೆ ಅಷ್ಟೇ ಅಲ್ಲ, ಬೆಳವಣಿಗೆ ಅಂದರೆ ಒಂದು ಸೈಡಿಂದ ಅಷ್ಟೇ ಇರ್ತದೆ. ಇಲ್ಲಿ ವಿಕಾಸ ಅನ್ನೋ ಅರ್ಥದ ತೆಗೆದುಕೊಂಡದ್ದು ಸಂಪೂರ್ಣವಾಗಿರ್ತದೆ. ಇಡೀ ವ್ಯಕ್ತಿತ್ವ ಬದಲಾಗುವುದು ಇರ್ತದೆ. ಅಂಥ ಬದಲಾವಣೆಗಳು ಇವರ ಒಂದು ಕಥನದಲ್ಲಿ ಘಟಿಸುವುದನ್ನು ನಾವು ಕಾಣ್ತೇವೆ ಅಂತ. ಅಂದರೆ ಒಂದು ಈ ಜೀವನದ ವಾಸ್ತವತೆ ಇದೆಯಲ್ಲ, ಆ ವಾಸ್ತವತೆಯನ್ನು ಅರಿಯಲು ಒಂದು ಆಕಸ್ಮಿಕವಾದ ಘಟನೆ ನಡೀತೈತಿ. ಆ ಘಟನೆ ಹೇಗೆ ಜೀವನದಲ್ಲಿ ತಿರುಗುತ್ತಿರ್ತದೆ, ಅದು ಘಟನೆ ಕ್ಷಣ ಮಾತ್ರದಲ್ಲಿ ನಡೆದಿರ್ಬೋದು, ದೀರ್ಘವಾಗಿರ್ಬೋದು. ಆದರೆ ಆ ಘಟನೆ ಇಡೀ ಒಬ್ಬ ವ್ಯಕ್ತಿಯ ಜೀವನವನ್ನು ಹೇಗೆ ಬದಲಾವಣೆ ಮಾಡ್ತೈತಿ ಅನ್ನೋದನ್ನು ಇಲ್ಲಿನ ಕಥೆಗಳು ಒಳಗೊಂಡಿರುವುದನ್ನು ನಾವು ಗಮನಿಸ್ತೇವೆ. ಇಲ್ಲಿ ಇನ್ನೊಂದು ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಅಂದರೆ, ಈ ಕಥೆಗಳು ಏನು ಮಾಡ್ತಾವೆ ಅಂದರೆ ಮನುಷ್ಯನ ಜೀವನ ಪ್ರಜ್ಞೆಯ ಶೋಧವನ್ನು ಈ ಕಥೆಗಳು ಮಾಡ್ತವೆ. ಎಲ್ಲ ಕಥೆಗಳಲ್ಲಿ ಇದೆ ಅವನ ಜೀವನ ಪ್ರಜ್ಞೆಯನ್ನು, ಅವನು ಯಾಕೆ ಬದುಕ್ತಾ ಇದ್ದೀನಿ, ಬದುಕಿನ ಅರ್ಥಗಳ ಹುಡುಕಾಟಗಳನ್ನು ಇಲ್ಲಿನ ಕಥೆಗಳು ನಮಗೆ ತಿಳಿಸಿಕೊಡ್ತಾವೆ. ಹೀಗೆ ನೋಡಿದಾಗ ಇದರಲ್ಲಿ 6 ಕಥೆಗಳಲ್ಲಿ ಮೊದಲಿಗೆ ಬರುವ ಕಥೆ ಅಂದರೆ ಕತ್ತಲ ಕೆರೆ ಅಂತ. ಈ ಕತ್ತಲ ಕೆರೆ ಅನ್ನೋ ಕಥೆ ಇದೆಯಲ್ಲ, ಇದರಲ್ಲಿ ಎಷ್ಟು ರೂಪಕವಾಗಿದೆ ಅಂದರೆ, ಅದು ಕೆರೆ ಕತ್ತಲದಿಂದ ಕೂಡಿದ್ದಾಗಿರ್ಬೋದು, ಆದರೆ ಆ ಕತ್ತಲ ಕೆರೆ ಒದಗಿಸಿಕೊಡುವ ಬೆಳಕು ಭಾಳ ಮಹತ್ವದಾಗ್ತದೆ. ಅಂಥ ಒಂದು ಬೆಳಕನ್ನು ಪಡೆಯುವ ಒಬ್ಬ ವ್ಯಕ್ತಿಯ ಚಿತ್ರಣವನ್ನು ಇದರಲ್ಲಿ ನಾವು ಕಾಣ್ತೇವೆ. ಅಂದರೆ ಸಾಗರದಿಂದ ಹೊರಟು ಬೆಂಗಳೂರಿಗೆ ಬರುವ ದಾರಿಯಲ್ಲಿ ನಡೆಯುವ ಒಂದು ಘಟನೆ ಇದರಲ್ಲಿ ಬರ್ತದೆ. ಆ ಒಬ್ಬ ವ್ಯಕ್ತಿ ಒಂದು ಊರಿಂದ ಇನ್ನೊಂದು ಊರಿಗೆ ಬರುವಾಗ, ಅಂದರೆ ಸಾಗರದಿಂದ ಬೆಂಗಳೂರಿಗೆ ಬರುವಾಗ ಅವಂಗ ಮಧ್ಯದಲ್ಲಿ ಒಬ್ಬ
ಹೆಣ್ಮಗಳು ಸಿಗ್ತಾಳೆ. ಅವಳಿಂದಾಗಿ ಅವನ ಜೀವನ ಹೇಗೆ ಪರಿವರ್ತನೆ ಆಗ್ತೈತಿ, ಅವನ ಜೀವನದ ಒಂದು ಮಹತ್ವದ ಅಂಶವನ್ನು ಅವನು ಹೇಗೆ ಅರಿತುಕೊಳ್ತಾನೆ ಅನ್ನೋದನ್ನು ನಾವಿಲ್ಲಿ ಕಾಣ್ತೀವಿ. ಅಂದರೆ ಈ ಕತೆ ಏನು ಹೇಳ್ತದಂದರೆ ತನ್ನ ಅಂತರಂಗದ ಸ್ವರೂಪವನ್ನು ತಿಳಿದುಕೊಳ್ಳಲು ಭಾಳಷ್ಟು ಸಹಾಯಕವಾಗಿ ಈ ಕತೆ ನಿಲ್ತದ ಅಂತ. ಅಂದರೆ ಭಾಳ ಸಾರಿ ಬಾಹ್ಯ ರೂಪಗಳನ್ನು ನಾವು ಏನು ಮಾಡ್ತೀವಿ, ಪರಿವರ್ತನೆ ಮಾಡ್ಕೋತೀವಿ. ಅಂದರೆ ಮೇಲ್ಮೇಲಿಗೆ ಪರಿವರ್ತನೆ ಹೊಂದ್ತೇವೆ. ಆ ಘಟನೆಗಳು ಬಾಹ್ಯ ರೂಪದಿಂದಲೇ ಪ್ರಭಾವ ಬೀರ್ತವೆ. ಆದರೆ ಆಂತರ್ಯದ ಮೇಲೆ ಪ್ರಭಾವ ಬೀರುವ ಘಟನೆಗಳಿವೆಯಲ್ಲ, ಅಂಥ ಘಟನೆ ಈ ಒಂದು ಕಥನದಲ್ಲಿ ನಡೀತಾ ಹೋಗುವುದನ್ನು ನಾವು ಗಮನಿಸ್ತೇವೆ. ಇಲ್ಲಿ ಆಂತರ್ಯದ ಬದಲಾವಣೆ ಆಗಾಗೆ ಇಲ್ಲಿ ಮುಖ್ಯವಾಗಿ ಉತ್ತಮ ಪುರುಷ ಒಂದು ನಿರೂಪಣೆಯಲ್ಲಿ ಈ ಕಥನ ಸಾಗ್ತದೆ. ಇಲ್ಲಿ ನಾನು ಅವಳು ಎಂಬ ಕಥಾಪಾತ್ರಗಳು, ಇಲ್ಲಿನ ಕಥಾಪಾತ್ರಗಳಿಗೆ ಹೆಸರಿಲ್ಲ. ಹೀಗಾಗಿ ಅಲ್ಲಿ ಬದಲಾವಣೆ ಹೊಂದಿದವರು ಯಾರೋ ಆಗ್ಬೋದು, ಕಥೆಗಾರ ಆಗ್ಬೋದು, ನಿರೂಪಕ ಆಗ್ಬೋದು, ಓದುವ ಆಗ್ಬೋದು. ಅಂಥ ಒಂದು ಪರಿಣಾಮವನ್ನು ಬೀರುವಲ್ಲಿ ಈ ಕತೆ ಯಶಸ್ವಿ ಆಗ್ತದೆ. ಯಾಕೆ ಯಶಸ್ವಿ ಆಗ್ತದೆ ಅಂದರೆ ಈ ಕಥೆಯ ಕ್ರಮ ಇದೆಯಲ್ಲ, ಈ ಕಥನ ಕ್ರಮ ಏನು ಒಳಗೊಂಡಿದೆ ಅಂದರೆ ಒಂದು ಕುತೂಹಲವನ್ನು ಒಳಗೊಂಡಿದೆ. ಮುಂದೇನಾಗ್ತದೆ ಅಂತೇಳಿ ನಾವು ಯೋಚನೆ ಮಾಡುವ ಹಾಗೆ ಈ ಕಥನ ಸಾಗ್ತದೆ. ಹೀಗೆ ಸಾಗಿದಾಗ ಏನಾಗ್ತದೆ, ಅದರಲ್ಲಿ ನಾವು ತಲ್ಲೀನರಾಗಿಬಿಡ್ತೀವಿ. ಆ ತಲ್ಲೀನರಾದಾಗ ಕೊನೆಗೆ ಬರುವ ಒಂದು ಶಾಕ್ ಇದೆಯಲ್ಲ, ಆ ಕೊನೆಗೆ ಬರುವ ಶಾಕ್ ಟ್ರೀಟ್ಮೆಂಟ್ ಇದೆಯಲ್ಲ, ಅದು ಒಟ್ಟು ಬದಲಾವಣೆಗೆ ಯೋಚನೆಗೆ ಹಚ್ತದೆ. ಅಂದರೆ ಕಥೆಗಾರನ ಕೆಲಸ ಅದೇ. ಆ ಕತೆ ಓದಿದಾಗ ನಾವು ಕೊನೆಗೆ ಒಂದು ಏನೊಂದು ಪಡ್ಕೋತೇವಲ್ಲ, ಅದು ನಮಗೆ ಭಾಳ ಮುಖ್ಯ ಆಗ್ತದೆ. ಇಲ್ಲಿ ಈ ಕಥೆಯಲ್ಲಿ ವ್ಯಕ್ತಿಯೊಬ್ಬ ಬೆತ್ತಲಾಗುವ ಮೂಲಕ ತನ್ನ ದ್ವಂದ್ವತೆಯನ್ನು ತನ್ನ ಜೀವನದಲ್ಲಿ ಅಳವಡಿಸ್ಕೊತಾನೆ, ಮತ್ತು ಅದನ್ನು ಬಿಡುವ ಪ್ರಯತ್ನವನ್ನು ಮಾಡ್ತಾನೆ. ಇದರ ವಸ್ತು ಭಾಳ ಕುತೂಹಲದಿಂದ ಕೂಡಿದ ಕತೆ ಇದಾಗಿದೆ. ಇನ್ನೊಂದು, ಅವನು ದಾರಿ ತಪ್ಪುವುದು ಸಹಜ ಎಂದು ತಿಳಿದುಕೊಂಡಿರ್ತಾನೆ. ಆ ದಾರಿ ತಪ್ಪುವುದು ಸಹಜ ಎಂದು ತಿಳಿದುಕೊಂಡ ವ್ಯಕ್ತಿ ಸೇರುವ ಗುರಿ ಇದೆಯಲ್ಲ, ಅದು ಭಾಳ ಮುಖ್ಯ ಆಗುವುದನ್ನು ನಾವು ಗಮನಿಸ್ತೀವಿ. ಅಂದರೆ ಏನು ಒಂದು ಬಂಧನ ಸ್ಥಿತಿಯಲ್ಲಿ ಇದ್ದಲ್ಲ, ತನಗೆ ಗೊತ್ತಾಗಲೇ ಇರುವ ಒಂದು ಬಂಧನ, ಒಂದು ಹಿಂದಿನಿಂದ ಬಂದಂಥ ಒಂದು ಬಂಧನ ಇತ್ತಲ್ಲ, ಅದನ್ನು ಬಿಡುವ ಪ್ರಯತ್ನ ಇಲ್ಲಿ ಮಾಡ್ತಾನೆ. ಅದನ್ನು ಅವನಲ್ಲಿ ಅಪ್ರಜ್ಞಾಪೂರ್ವಕವಾಗಿದ್ದ ಒಂದು ಅಂಶ ಇಲ್ಲಿ ತುಂಬ ಪ್ರಜ್ಞಾಪೂರ್ವಕವಾಗಿ ಕಾಣಿಸಿ ಅದನ್ನು ಅವನು ಬಿಡ್ತಾನೆ. ಅಲ್ಲಿ ತನ್ನನ್ನು ತಾನು ಬೆತ್ತಲಾಗುವ ಮೂಲಕ, ತನ್ನನ್ನು ತಾನು ಕಳೆದುಕೊಳ್ಳುವ ಮೂಲಕ ಒಟ್ಟು ಖಾಲಿತನವನ್ನು ಆಗು ಮಾಡಿಕೊಂಡು ಹೊಸ ಮನುಷ್ಯನಾಗಿ ಅದರಲ್ಲಿ ಅವನು ಕಾಣ್ತಾನೆ. ಇದನ್ನೇ ನಾವಿಲ್ಲಿ ಅಂತರಂಗದ ಪ್ರಕ್ರಿಯೆ ಅಂತ ಗುರುತಿಸ್ಬೋದು. ಈ ಅಂತರಂಗ ಪ್ರಕ್ರಿಯೆ ಜರುಗೋಕ್ಕೆ ನಡೆಯುವ ಘಟನೆಗಳು ಭಾಳ ಕುತೂಹಲದಿಂದ ಈ ಕಥೆಯಲ್ಲಿ ಕೂಡಿದ್ದಾವೆ ಅಂತ ನಾವು ಗಮನಿಸ್ತೇವೆ. ಇಲ್ಲಿ ಕಥೆಗಾರ ತಾನು ಏನು ಹೇಳಬೇಕನ್ನೋದು ಭಾಳ ಸುಂದರವಾಗಿ, ಸಾಮಾಜಿಕವಾಗಿ ಏನೇನು ನೀಡಬೇಕನ್ನೋದು ಭಾಳ ವ್ಯಕ್ತಿಗತ ನೆಲೆಯಲ್ಲಿ ಕಟ್ಟಿ ಕೊಡ್ತಾ ಹೋಗ್ತಾನೆ. ಇದು ಭಾಳ ಇಂಪಾರ್ಟೆಂಟ್. ಅಂದರೆ ಸಾಮಾಜಿಕತೆ ಅನ್ನುವ ಒಂದು ದೊಡ್ಡ ಕ್ಯಾನ್ವಾಸನ್ನು ಇಟ್ಕೊಂಡು ಅದಕ್ಕೊಂದು ಏನು ಹೇಳಬೇಕು ಅಂತ ಪ್ರಯತ್ನ ಪಡದೆ ಒಬ್ಬ ವ್ಯಕ್ತಿ ಸ್ವಯಂ ತಾನೇ ಬದಲಾಗೋದೈತಲ್ಲ ಇಂಥ ಕ್ರಿಯೆ ಮೂಲಕ, ಅದು ಹೆಚ್ಚು ಪರಿಣಾಮಕಾರಿ ಆಗ್ತದೆ ಅನ್ನೋ ಒಂದು ನಂಬಿಕೆ ಹಿನ್ನೆಲೆಯಲ್ಲಿ ಈ ಕಥನ ರೂಪುಗೊಂಡಿದೆ ಅಂತ ನನಗೆ ಅನಿಸುತ್ತದೆ. ಇಲ್ಲಿ ಕೆಲವೊಮ್ಮೆ ಈ ಕತೆ ಓದ್ತಾ ಹೋದಾಗ ಕೊನೆ ಮುಟ್ಟಿದ ನಂತರ ಹೀಗೆ ನಡೀಬೋದಾ ಅಂತ ನಮಗನ್ನಿಸ್ತದೆ. ಆದರೆ ಕತೆ ಮುಗಿದ ನಂತರ ಈ ಕಥನ ಎಷ್ಟು ಪರಿಣಾಮಕಾರಿಯಾಗಿತ್ತಲ್ಲ ಅಂತ ಅನಿಸ್ತದೆ. ಯಾಕಂದರೆ ಆ ಕಥನ ಒಳಗೊಂಡಿರೋ ಸತ್ಯ ಇದೆಯಲ್ಲ, ಆ ನಿಜ ಇದೆಯಲ್ಲ, ಅದು ಅಷ್ಟೊಂದು ಪ್ರಭಾವಯುಕ್ತವಾಗಿ ಅವರು ಕಟ್ಟಿಕೊಟ್ಟು ಹೋಗಿದ್ದನ್ನು ನಾವು ಇಲ್ಲಿ ನೋಡ್ತೇವೆ. ಅಂದರೆ ಹೆಸರಿಲ್ಲದ ಒಬ್ಬ ಹೆಣ್ಣು ಮಕ್ಕಳ ಮೂಲಕ ಪರಿವರ್ತನೆಗೊಳ್ಳುವುದಿದೆಯಲ್ಲ, ಅದು ಭಾಳ ಇಂಪಾರ್ಟೆಂಟ್. ಒಂದು ಜಲಪರೀಕ್ಷೆಗೆ ಅವನು ಒಳಗಾಗ್ತಾನೆ. ಇಲ್ಲಿ ಜಲಪರೀಕ್ಷೆ ಇದೆಯಲ್ಲ, ಆ ಜಲ ಅಗ್ನಿಯಾಗಿ ಕೆಲವೊಮ್ಮೆ ಅವನನ್ನು ಸುಡಬಹುದು, ಅಥವಾ ಅದರ ಆಚೆಗೆ ಅವನನ್ನು ಬೇಯಿಸಿ ಪಕ್ವವಾಗಿಸ್ಬೋದು. ಇಲ್ಲಿ ಬೇಯಿಸಿ ಪಕ್ವವಾಗುವ ಒಂದು ಕ್ರಿಯೆ ನಡೆದಿದ್ದನ್ನು ನಾವು ಗಮನಿಸ್ತೇವೆ. ಅಂದರೆ ಆ ಬೆಂಕಿಯನ್ನು ಅವನು ಹಾಯಬೇಕಂದ್ರೆ ಅವನು ಸಂಪೂರ್ಣವಾಗಿ ಬೆತ್ತಲಾಗಬೇಕು. ಅಂದರೆ ಇಲ್ಲಿ ಕೇವಲ ಬಾಹ್ಯ ಬೆತ್ತಲಿಕೆ ಅಲ್ಲ, ಅಂದರೆ ನಾವು ಮಾನಸಿಕವಾಗಿ ಹೊಂದಿರುವ ಎಲ್ಲ ಬಂಧನಗಳನ್ನು ಬಿಟ್ಟು ಹೊಸ ಮನುಷ್ಯನಾಗುವುದಿದೆಯಲ್ಲ, ಅದನ್ನು ಇದು ಕಟ್ಟಿಕೊಡ್ತದೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ತೇವೆ. ಇನ್ನೊಂದು ತಂತ್ರದೃಷ್ಟಿಯಿಂದ ನೋಡಿದಾಗ ಈ ಆಧುನಿಕ ಕಥಾ ಸಾಹಿತ್ಯದಲ್ಲಿ ನಾವು ಮಾಂತ್ರಿಕ ವಾಸ್ತವವಾದವನ್ನೇನು ಬೆಳೆಸ್ತೇವಲ್ಲ, ಅದೇ ಸ್ವರೂಪದ ಒಂದು ಕತೆ ಇದಾಗಿದೆ ಅನ್ನೋದನ್ನು ನಾವು ಮುಖ್ಯವಾಗಿ ಗಮನಿಸಬೇಕಾಗ್ತದೆ. ಇಲ್ಲಿ ಭಾಳ ಸಲ ಒಂದು ಫ್ಯಾಂಟಸಿ ರೂಪದ ಕಥೆಯಾಗಿ ಇದನ್ನು ಗ್ರಹಿಸಿದಾಗ ಒಂದು ರೋಚಕತೆ ತರಲಾರೆ ಬಹಳ ಅಷ್ಟು ತರ್ಕಬದ್ಧವಾಗಿ ಕಥನವನ್ನು ಸಾಗಿಸುವ ಪರಿ ಇದೆಯಲ್ಲ, ಅದು ಒಟ್ಟು ಈ ಕಥೆಯ ಶಕ್ತಿಯಾಗಿ ನಮಗೆ ಕಂಡು ಬರ್ತದೆ ಅನ್ನೋದನ್ನು ನಾವು ನೋಡ್ತೇವೆ. ಇಲ್ಲಿ ಇನ್ನೊಂದು ಮುಖ್ಯವಾದ ಅಂಶ ಅಂದರೆ, ಇನ್ನೊಂದು ಮುಖ್ಯವಾದ ಕಥೆ ಅಂದರೆ ಕಾಗೆ ಮೇಷ್ಟ್ರು ಅಂತ. ಈ ಕಾಗೆ ಮೇಷ್ಟ್ರು ಈ ಕಥಾ ಸಂಕಲನದ
ಏನು ಇದ್ದಾವಲ್ಲ ಆ ಎಲ್ಲ ಕತೆಗಳಲ್ಲಿ ಒಂದು ಗಟ್ಟಿಯಾದ ಮತ್ತು ಆಳವಾದ ಕತೆ ಯಾವುದಂದರೆ ಅದು ಕಾಗೆ ಮೇಷ್ಟ್ರು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಅದು ಒಳಗೊಂಡಿರೋ ವಿಷಯ ಆ ರೀತಿ ಇದೆ. ಅದನ್ನು ಓದ್ತಾ ಹೋದಾಗ ನಮಗೆ ದೊರಕೋ ಅಂಶಗಳಿದ್ದಾವಲ್ಲ, ಇದು ಒಂದು ಭಾಳಷ್ಟು ಪಳಗಿರುವ ಕತೆಗಾರರಿಗೆ ಮಾತ್ರ ಈ ರೀತಿ ಕಟ್ಟಿಕೊಡಲು ಸಾಧ್ಯ ಆಗ್ತದೆ. ಹೀಗಾಗಿ ಇಲ್ಲಿ ಒಬ್ಬರು ಶಂಕರ್ ಐತಾಳ್ ಅನ್ನುವ ಮೇಷ್ಟ್ರು ಬರ್ತಾರೆ. ಅವರನ್ನು ಊರವರೆಲ್ಲ ಕಾಗೆ ಮೇಷ್ಟ್ರು ಅಂತಲೇ ಗುರುತಿಸ್ತಾರೆ. ಯಾಕೆ ಅನ್ನೋದನ್ನು ನಮಗೆ ಕತೆ ಓದಿದಾಗ ತಿಳಿತೈತಿ. ಒಂದೇನೆಂದರೆ, ಪತ್ನಿ ಮತ್ತು ಮಗನನ್ನು ಕಳೆದುಕೊಳ್ಳುವ ಈ ಮೇಷ್ಟ್ರು ಸಾವಿನ ನಿಗೂಢತೆಯನ್ನು ಭೇದಿಸಲು ಹೊರಡುತ್ತಾರೆ. ಒಂದು ಸಾವು ಅಂದರೆ ಏನು ಅನ್ನುವ ಒಂದು ತಾತ್ವಿಕ ಚಿಂತನೆಯನ್ನು ಅವರು ಮಾಡುವ ಒಂದು ಪ್ರಕ್ರಿಯೆ ಇದೆಯಲ್ಲ, ಅದನ್ನು ಕಥನಕಾರ ಭಾಳ ಸುಂದರವಾಗಿ ಇಲ್ಲಿ ಕೊಟ್ಟಿದ್ದಾನೆ ಅಂತ. ಇಲ್ಲಿ ಮೇಷ್ಟ್ರು ಎಲ್ಲವನ್ನು ಕಳೆದುಕೊಂಡು ಜೀವನ ಇಷ್ಟೇ ಎಂದು ನಿರ್ಧರಿಸಿ ಜಡತ್ವವನ್ನು ಅವ್ರಿಗೆ ಏನೇನು ಆವರಿಸ್ತದ ಅನ್ನುವಾಗ ಮಿಂಚಿನಂತೆ ಒಂದು ಘಟನೆಯೋ ಒಂದು ಪುಸ್ತಕವೋ ಒಂದು ಯಾವುದೋ ವಿದ್ಯಮಾನವೋ ಅವ್ರನ್ನ ಪ್ರಭಾವಿಸುವುದಿದೆಯಲ್ಲ, ಅದು ಒಟ್ಟು ಜೀವನಕ್ಕೆ ಒಂದು ನಾವೀನ್ಯ ಸ್ವರೂಪವನ್ನು ತಂದು ಕೊಡ್ತದೆ. ಆ ನಾವೀನ್ಯ ಸ್ವರೂಪವನ್ನು ತಂದುಕೊಡೋ ಕ್ರಿಯೆ ಇದೆಯಲ್ಲ, ಅದು ಬಹಳ ಸೋಜಿಗವಾಗಿ ನಮಗೆ ಕಂಡುಬಿಡ್ತದೆ. ಅಂಥ ಸೋಜಿಗತನವನ್ನು ಈ ಕಥೆಯಲ್ಲಿ ನಾವು ಗುರುತಿಸ್ಬೋದು. ಇಲ್ಲಿ ಇಡೀ ಎಲ್ಲರನ್ನು ಕಳೆದುಕೊಂಡು ಕಾಗೆ ಮೇಷ್ಟ್ರು ಜೀವನ ಅಂದರೆ ಇಷ್ಟೇ ಅಂದ್ಕೊಂಡಾಗ ಅವ್ರಿಗೆ ಮತ್ತೆ ಜೀವನ ಪ್ರೀತಿ ಉಕ್ತದಲ್ಲ, ಆ ಜೀವನ ಪ್ರೀತಿ ಉಕ್ಕುವಂತೆ ಮಾಡುವ ಸತ್ಯ ಇದೆಯಲ್ಲ, ಅದು ಯಾವುದು ಅನ್ನೋದನ್ನು ಈ ಕತೆ ಚರ್ಚೆ ಮಾಡ್ತಾ ಹೋಗ್ತದೆ. ಇಲ್ಲಿ ಕಾಗೆಯಿಂದ ಉಂಟಾಗುವ ದರ್ಶನ ಇದೆಯಲ್ಲ, ಅದು ಬಹಳ ಮಹತ್ವವಾದದ್ದು. ಇದನ್ನು ನಾವು ಕಾಗೆ ದರ್ಶನ ಅಂತಲೂ ಸಹ ಕರೀಬಹುದಾಗಿದೆ. ಈ ಆಗಲೇ ಹೇಳ್ದಂಗೆ ಈ ಕಥಾ ಸಂಕಲನದಲ್ಲಿ ಇದೊಂದು ಮಹತ್ವದ ಕಥೆ ಯಾಕಾಗ್ತದೆ ಅಂದರೆ, ಇದರಲ್ಲಿ ಕಾವ್ಯ, ವಿಜ್ಞಾನ, ಸಾಹಿತ್ಯ, ನಂಬಿಕೆ, ಸಾವು, ಮೋಸ, ಆಧುನಿಕತೆ ಈ ಎಲ್ಲ ಅಂಶಗಳನ್ನು ಅವರು ಕಟ್ಟಿಕೊಡ್ತಾರೆ. ಈ ಎಲ್ಲ ಅಂಶಗಳನ್ನು ಕ್ರೋಢೀಕರಿಸಿ ಅದನ್ನು ತನ್ನ ಕಥನಕ್ಕೆ ಪೂರಕವಾಗಿ ಬಳಸಿಕೊಳ್ತಾನಲ್ಲ ಕಥೆಗಾರ, ಅದು ಆ ಕಥೆಗಾರನ ಶಕ್ತಿಯನ್ನು ತೋರಿಸ್ತದೆ. ಇಲ್ಲಿ ಎಲ್ಲ ಏನು ಹೇಳ್ತಾ ಇದ್ದಾನೆ, ಜೀವನಕ್ಕೆ ಕೇವಲ ಸಾಹಿತ್ಯ ಅಷ್ಟೇ ಮುಖ್ಯ ಅಲ್ಲ, ಜೀವನಕ್ಕೆ ವಿಜ್ಞಾನ ಅಷ್ಟೇ ಮಹತ್ವ ಅಲ್ಲ, ಜೀವನಕ್ಕೆ ಇನ್ನೊಂದು ವಿಷಯ ಅಷ್ಟೇ ಮಹತ್ವ ಅಲ್ಲ, ಇವೆಲ್ಲ ಕ್ರೋಢೀಕರಿಸಿಕೊಂಡು ನಾವು ಬದುಕು ದೊಡ್ಡದು ಅಂತ ನೋಡ್ತಿಲ್ಲ, ಬದುಕು ದೊಡ್ಡದು ಅಂತೇಳಿ ನಮ್ಮ ಗಮನಕ್ಕೆ ಬರ್ತದಲ್ಲ, ಅದು ಬಹಳ ಮುಖ್ಯ ಆಗ್ತದೆ. ಅದರಿಂದ ಉಂಟಾಗುವ ದರ್ಶನ ಪ್ರಾಪ್ತಿ ಇದೆಯಲ್ಲ, ಅದು ಜೀವನಕ್ಕೆ ಒಂದು ನಾವೀನ್ಯತೆಯನ್ನು, ಒಂದು ಚೈತನ್ಯವನ್ನು ಒದಗಿಸ್ತದೆ ಅನ್ನೋದನ್ನು ಈ ಕತೆ ನಮಗೆ ಕಟ್ಟಿಕೊಡ್ತದೆ. ಅಂದರೆ ಕತೆಗಾರ ಹೇಳುವ ಹಾಗೆ ಆ ಮೇಷ್ಟ್ರು ನಂಬಿದ್ದೇನೆಂದರೆ, ನಾವು ಶಿಲಾಯುಗದಿಂದ ಕಾವ್ಯ ಯುಗದಿಂದ ವಿಜ್ಞಾನ ಯುಗದಿಂದ ತಂತ್ರಜ್ಞಾನ ಯುಗಕ್ಕೆ ಬಂದು ನಿಂತಿದ್ದರೂ ಒಂದೊಂದು ತಿರುವಿನಲ್ಲೂ ನಾವು ಹೊಸ ಪದ್ಧತಿಯನ್ನು ಆವಿಷ್ಕಾರ ಮಾಡಿಕೊಂಡಿದ್ರು ಸಹ ಜೀವನ ದರ್ಶನವನ್ನು ಮಾಡಿಸುವುದು ಕಾವ್ಯ ಅಂತ ತಿಳಿದಿರುವ ಮೇಷ್ಟ್ರಿಗೆ ಒಂದು ವಿಜ್ಞಾನದ ಪುಸ್ತಕ ಅವ್ರ ಜೀವನವನ್ನು ಬದಲಾಯಿಸ್ತದೆ. ನಾವು ಹಿಂದಿನ ವಿಡಿಯೋದಲ್ಲಿ ನೋಡಿದಾಗೆ ನಟರಾಜ್ ಹುಳಿಯಾರ್ ಅವರ ಕಥಾನಂತರ ಕಥೆಯಲ್ಲಿನ ತಯಾರಿ ಕಥೆಯಲ್ಲಿ ಬರುವ ಜಯರಾಮ ವಿಜ್ಞಾನಿ ಆಗಿದ್ದರೂ ಸಹ ಅವನ ಜೀವನವನ್ನು ಬದಲು ಮಾಡುವ ಕತೆ ಯಾವುದಂದರೆ, ಟಾಲ್ಸ್ಟಾಯ್ ಬರೆದಿದ್ದ ಒಂದು ಕತೆ ಅವನ ಒಟ್ಟು ಜೀವನ ದೃಷ್ಟಿಕೋನವನ್ನು ಬದಲಾವಣೆ ಮಾಡ್ತದೆ. ಈ ಕಥೆಯಲ್ಲಿ ಏನಾಗ್ತದೆ ಕಾಗೆ ಮೇಷ್ಟ್ರು ಕಥೆಯಲ್ಲಿ ಅಂದರೆ, ಸಾಹಿತ್ಯದ ಮೇಷ್ಟ್ರಾದ ಒಬ್ಬರು ಒಟ್ಟು ಜೀವನ ದೃಷ್ಟಿಕೋನ ಅವರು ಬದಲಾವಣೆ ಮಾಡೋದು ಯಾವುದಂದರೆ, ಸ್ಟೀಫನ್ ಹಾಕಿಂಗ್ನ ಎ ಬ್ರೀಫ್ ಹಿಸ್ಟ್ರಿ ಆಫ್ ಟೈಮ್ ಎಂಬ ಪುಸ್ತಕ. ಆ ಪುಸ್ತಕ ಓದಿದಾಗ ಅವ್ರ ಜೀವನದಲ್ಲಿ ಮಹತ್ತರಾದ ಬದಲಾವಣೆ ಆಗ್ತದೆ. ಒಬ್ಬ ವಿಜ್ಞಾನಿ ಸಾಹಿತ್ಯ ಓದಿ ಬದಲಾವಣೆ ಆಗ್ತಾನೆ ಅಂದರೆ ಜೀವನ ದೃಷ್ಟಿಕೋನ ಕ್ರಮವನ್ನು ಬದಲಾವಣೆ ಮಾಡ್ಕೊತಾನೆ. ಇನ್ನೊಂದು ಕಡೆ ಸಾಹಿತ್ಯದ ಪ್ರಾಧ್ಯಾಪಕರಾದವರು, ಮೇಷ್ಟ್ರಾದವರೊಬ್ಬರು ವಿಜ್ಞಾನದ ಪುಸ್ತಕವನ್ನು ನೋಡಿ ಅಥವಾ ಓದಿ ತಮ್ಮ ಜೀವನ ದೃಷ್ಟಿಕೋನವನ್ನು ಬದಲಾವಣೆ ಮಾಡ್ಕೋತಾರಲ್ಲ, ಇವು ಎರಡು ಮುಖಾಮುಖಿಯಾದಾಗ ನಮಗೆ ಬಹಳ ಮಹತ್ವವಾಗಿ ಕಂಡುಬರುವ ಅಂಶ ಅಂದರೆ, ಇಲ್ಲಿ ಯಾವುದೇ ಜ್ಞಾನ ಶಿಸ್ತುಗಳು ಅನ್ಯ ಅಲ್ಲ, ಈ ಜೀವನಕ್ಕೆ ಎಲ್ಲವನ್ನು ಒಳಗೊಂಡು ಜೀವನ ಮಾಡುವುದಿದೆಲ್ಲ, ಬದುಕುವುದೇ ಮುಖ್ಯ ಎಂಬ ಅಂಶವನ್ನು ಇವು ಸೂಚಿಸ್ತವೆ ಅಂತ. ಇನ್ನೊಂದು ಈ ಕಥೆಯಲ್ಲಿ ಗೋಪಾಲ್ ಗೌಡ್ರು ಮತ್ತು ಶಂಕರ್ ಐತಾಳ್ ಮೇಷ್ಟ್ರ ಒಂದು ಸಂವಾದ ಬಹಳ ಸ್ವಾರಸ್ಯಪೂರ್ಣವಾಗಿದೆ. ನಾವು ಬಹಳ ಗ್ರಾಮೀಣ ಪ್ರದೇಶದಲ್ಲಿ ಈ ರೀತಿಯಾದ ಒಂದು ಬಾಂಧವ್ಯವನ್ನು ನಮಗೆ ಕಾಣಲಿಕ್ಕೆ ಸಾಧ್ಯ ಇದೆ. ಅಂದರೆ ಒಬ್ಬರ ನೋವು ನಲಿವುಗಳನ್ನು ಹಂಚಿಕೊಳ್ಳುವ ಕ್ರಿಯೆ ಇದೆಯಲ್ಲ, ಆ ಕ್ರಿಯೆ ಭಾಗವಾಗಿ ಇವರಿಬ್ಬರನ್ನು ನಾವು ಗಮನಿಸಬಹುದಾಗಿದೆ. ಅವ್ರ ನಡುವೆ ವಿಜ್ಞಾನ, ತಂತ್ರಜ್ಞಾನ, ಭಾಷೆ, ಕಾವ್ಯಗಳ ಒಂದು ಚರ್ಚೆ ನಡೀತೈತಲ್ಲ, ಆ ಚರ್ಚೆ ತುಂಬ ಸ್ವಾರಸ್ಯಪೂರ್ಣವಾಗಿ ಕೂಡಿದೆ.
ಇಲ್ಲಿ ಒಂದು ಕಾಗೆ ಬದಲಿ ಅವ್ರಿಗೆ ಒಂದು ಪಾರಿವಾಳವನ್ನು ಕೊಟ್ಟು ಮೋಸ ಮಾಡಿದಾಗ ಅದು ಕಾಗೆ ಎಂದೇ ಅವ್ರು ನಂಬಿರ್ತಾರೆ. ಆದರೆ ಆ ಕಾಗೆಯನ್ನು ಅಥವಾ ಆ ಪಾರಿವಾಳನ್ನು ಕೊನೆಗೆ ಅದನ್ನು ಬಂಧನದಿಂದ ಮುಕ್ತವಾಗಿ ಮಾಡುವುದರ ಮೂಲಕ, ಅದನ್ನು ಹೊರಗಡೆ ಬಿಡುವುದರ ಮೂಲಕ ತಾವು ಸಹ ಕಾಗೆ ಮೇಷ್ಟ್ರು ಸಹ ಬಂಧನದಿಂದ ಇಲ್ಲಿ ಮುಕ್ತ ಆಗ್ತಾರೆ. ಅಂದರೆ ಅಲ್ಲಿ ಯಾಕೆ ಅವರು ಅದರಿಂದ ಮುಕ್ತರಾಗ್ತಾರೆ ಅಂದರೆ ಅವ್ರಿಗೆ ಒಂದು ಸತ್ಯದ ಅರಿವು ಆಗ್ತದೆ. ಆ ಸತ್ಯ ಯಾವುದಂದರೆ, ಒಂದು ವಸ್ತು ವ್ಯಕ್ತಿಗಳೊಂದಿಗೆ ಬೆಳೆಸಿಕೊಂಡಿರೋ ಸಂಬಂಧ ಅವು ಯಾವತ್ತೂ ನಮ್ಮವು ಆಗಿರುವುದೇ ಇಲ್ಲ. ಅವು ನಮ್ಮವು ಎಂಬ ಭಾವನೆ ಮಾತ್ರ ನಮ್ಮಲ್ಲಿ ಇರ್ತದೆ. ಆ ಭಾವನೆಯನ್ನು ತೊರೆಯುವುದೈತಲ್ಲ, ಆ ತೊರೆಯುವಿಕೆಯನ್ನು ಮೇಷ್ಟ್ರು ಇಲ್ಲಿ ಕಂಡುಕೊಂಡಿದ್ದನ್ನು ನಾವು ಕಾಣ್ತೀವಿ. ಅಂದರೆ ಅಲ್ಲಿ ಅದರ ಮೂಲಕ ಅವರು ಮತ್ತೆ ಹೊಸ ಜೀವವಾಗಿ ಇಲ್ಲಿ ನಮಗೆ ಕಾಣಿಸ್ತಾರೆ. ಇನ್ನೊಂದು, ಅವರು ಹೊಸ ಜೀವ ಆಗಲು ಮುಖ್ಯ ಕಾರಣ ಅಂದರೆ ಒಂದು ಶಬ್ದ ಸ್ವರೂಪದ ಬದಲಾವಣೆ. ಅಂದರೆ ಒಂದು ಶಬ್ದ, ಒಂದು ಕೃತಿ ಅವ್ರ ಮೇಲೆ ಪರಿಣಾಮ ಬೀರ್ತದೆ. ಜೊತೆಗೆ ನಂದು ಅನ್ನುವ ಒಂದು ಸಂಬಂಧ ಇದೆಯಲ್ಲ, ಅದನ್ನು ಬಿಡುವುದು. ಅಂದರೆ ಭೂತವನ್ನು ತೊರೆಯುವ ಕ್ರಿಯೆ ಇದೆಯಲ್ಲ, ಆ ಭೂತವನ್ನು ತೊರೆಯುವ ಕ್ರಿಯೆಗೆ ಕಾರಣ ಏನಂದರೆ ಅವರು ಈ ಸಂಬಂಧದ ಸ್ವರೂಪವನ್ನು ಅರ್ಥ ಮಾಡಿಕೊಳ್ತಾರೆ. ಈ ಬದುಕಿನಲ್ಲಿ ಸಂಬಂಧದ ಸ್ವರೂಪ ಏನು ಎಂಬುದನ್ನು ಅರ್ಥ ಮಾಡಿಕೋತಾರೆ. ಅದ್ರ ಜೊತೆಗೆ ಆ ಸಂಬಂಧದ ಸ್ವರೂಪ ಮತ್ತು ವಿದ್ಯಮಾನಗಳ ಒಂದು ಅಂಶಗಳಿದೆ, ವಿಶ್ವದಲ್ಲಿ ನಡೆಯುವ ವಿದ್ಯಮಾನಗಳನ್ನು ಸಮೀಕರಿಸಿ ಅಥವಾ ಅವುಗಳೊಂದಿಗೆ ಸಂಬಂಧ ಸ್ಥಾಪಿಸಿ ನೋಡಿ ಅವರು ಒಂದು ಹೊಸ ಅನುಭವವನ್ನು ಪಡ್ಕೋತಾರೆ. ಹೀಗೆ ಹೊಸ ಅನುಭವ ಪಡ್ಕೊಂಡಾಗ ಅವ್ರಿಗೆ ಅನಿಸಿದ್ದೇನೆಂದರೆ ನನ್ನದು ಎನ್ನುವ ಭಾವ ತೊರೆಯುವುದಾಗಿದೆ. ನನ್ನದು ಎನ್ನುವ ಒಂದು ಭಾವ ಇರ್ತದಲ್ಲ, ಆಳವಾಗಿ ಗಟ್ಟಿಕೊಂಡಿರ್ತದ, ಅದನ್ನು ತೊರೆದು ಒಂದು ಸುಖ ಸ್ಥಾಪನೆ ಮಾಡಿಕೊಳ್ಳೋದು. ಅಂದರೆ ಸುಖ ಸ್ವಭಾವವನ್ನು ತಮ್ಮ ಅಂತರದಲ್ಲಿ ಸ್ಥಾಪನೆ ಮಾಡಿಕೊಳ್ಳೋದಿದೆಯಲ್ಲ, ಅದನ್ನು ಈ ಕತೆ ಕಟ್ಟಿಕೊಡ್ತದೆ. ಅಂದರೆ ಇಲ್ಲಿ ಮೇಷ್ಟ್ರು ಏನೇನು ಪ್ರಯತ್ನ ಮಾಡ್ತಾರೆ, ಈ ಮೇಷ್ಟ್ರ ಮೂಲಕ ನಾವು ಏನೇನು ಅರ್ಥಕೊಳ್ಬೋದು ಅಂದರೆ, ಅವರು ಮಗ ಮತ್ತು ಹೆಂಡತಿಯನ್ನು ಕಳೆದುಕೊಂಡಾಗ ದುಃಖಿತರಾಗಿರ್ತಾರಲ್ಲ, ಅದರಿಂದ ಹೊರಗೆ ಬರೋದೇನೆಂದರೆ, ನಾವು ಹೊರಗಿಂದ ಏನನ್ನೂ ಪಡೆದಿಲ್ಲ ಅಂದ ಮೇಲೆ ಕಳೆದುಕೊಳ್ಳೋದು ಏನೂ ಇಲ್ಲ ಅನ್ನೋ ಒಂದು ಅರಿವು ಅವರಿಗೆ ಮೂಡ್ತದೆ. ಈ ಅರಿವು ಮೂಡೋದಕ್ಕೆ ಮುಖ್ಯ ಕಾರಣ ಅಂದರೆ, ಈಗಿರುವುದನ್ನು ವಾಸ್ತವ ಸ್ಥಿತಿ ಹೇಗಿದೆಯಲ್ಲ ಹಾಗೆ ನೋಡೋದು, ಹಾಗೆ ಗ್ರಹಿಸೋದು ನಮಗೆ ಗೊತ್ತಾಗಬೇಕು ಅನ್ನೋದನ್ನು ವಿದ್ಯಮಾನಗಳೊತ್ತಿಗೆ ತಮ್ಮ ಸಂಬಂಧವನ್ನು ಸ್ಥಾಪನೆ ಮಾಡಿ ನೋಡ್ತಾರೆ. ಹೀಗೆ ಸಂಬಂಧ ಸ್ಥಾಪನೆ ಮಾಡಿ ನೋಡುವ ಮೂಲಕ ಅವರು ತಮ್ಮ ಜ್ಞಾನವನ್ನು ಸ್ಥಿರವಾಗಿಸಿಕೊಳ್ತಾರೆ. ಆ ಜ್ಞಾನವನ್ನು ಸ್ಥಿರವಾಗಿಸಿಕೊಳ್ಳುವ ಮೂಲಕ ಭಾವನೆಗಳನ್ನು, ತಮ್ಮ ಭಾವಗಳನ್ನು ನಿಯಂತ್ರಣ ಮಾಡಿ ಹೊಸ ಬದುಕನ್ನು ಅವರು ಆರಂಭಿಸ್ತಾರೆ. ಹೀಗಾಗಿ ಕೊನೆಗೆ ಅವರು ಮತ್ತೆ ಪಾಠಕ್ಕೆ ಹೋಗೋದು ನಮಗೆ ಮುಖ್ಯವಾಗ್ತದೆ. ಈ ಕತೆ ಒಟ್ಟು ಮನುಷ್ಯ ಯೋಚನೆ ಮಾಡಬೇಕಾದ ಹಲವು ರೀತಿಯನ್ನು ಕಟ್ಟಿಕೊಡುವಲ್ಲಿ ಯಶಸ್ವಿಯಾಗಿದೆ ಎಂಬುದನ್ನು ನಾವು ಗಮನಿಸ್ತೇವೆ. ಇನ್ನೊಂದು ಇದರಲ್ಲಿ ಬರೋ ಮೂರನೇ ಕತೆ ಒಂದು ಪಾರ್ಕಿಂಗ್ ಪ್ರಕರಣ ಅಂತೇಳಿ. ಒಂದು ಪಾರ್ಕಿಂಗ್ ಪ್ರಕರಣ ಇಬ್ಬರು ವ್ಯಕ್ತಿಗಳ ಸಂವಾದ, ಎರಡು ವರ್ಗಗಳ ಸಂಬಂಧ, ಅಥವಾ ಸಮಾಜ ಹೇಗೆ ಒಬ್ಬರ ಜೀವನಕ್ಕೆ ಹೊಣೆ ಆಗ್ತದೆ ಅನ್ನುವ ಭಾಳಷ್ಟು ಅರ್ಥಗಳನ್ನು ಇದು ಸೂಚಿಸ್ತದೆ. ಜೊತೆಗೆ ಎಲ್ಲೋ ಕೆಲವೊಮ್ಮೆ ಇನ್ನೂ ಈ ಕತೆಗೆ ಸ್ಪಷ್ಟತೆ ಬೇಕಾಗಿತ್ತೇನೋ ಅಂತ ಅನಿಸ್ತದೆ. ಅಂದರೆ ಈ ಕತೆ ಮೂಲಕ ಕತೆಗಾರ ಏನೇನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ ಅನ್ನೋದು ಒಂದು ಸ್ವಲ್ಪ ಅಸ್ಪಷ್ಟವಾಗಿ ನಮಗೆ ಉಳಿತೈತಿ. ಇಲ್ಲಿ ಮುನಿರಾಜು ಎಂಬ ಒಬ್ಬ ಸೆಕ್ಯೂರಿಟಿ ಗಾರ್ಡ್, ಅವನ ಜೀವನ ಹೇಗಿದೆ ಅನ್ನೋದನ್ನು ಕಟ್ಟಿಕೊಡ್ತಾರೆ. ಇದರಲ್ಲಿ ಒಂದು ಮಾತು ಬರ್ತದೆ, ಏನಂದರೆ ಸಮಾಜ ತಾನು ತಪ್ಪು ಮಾಡುವುದರೊಂದಿಗೆ ಬೇರೆ ತಪ್ಪುಗಳನ್ನು ಮಾಡುವ ಆಕ್ಷೇಪವನ್ನು ಕಳೆದುಕೊಳ್ಳುತ್ತದೆ ಎಂಬುದು ಸೂಚ್ಯವಾಗಿ ಹೇಳುತ್ತಾರೆ ಇದರಲ್ಲಿ ಅಂತ. ಅಂದರೆ ಎಲ್ಲದರಲ್ಲೂ ಒಂದೊಂದು ತಪ್ಪಿದೆ, ಎಲ್ಲ ಸರಿ ಇದ್ದಾಗ ಒಂದು ಸಹಜವಾಗಿ ಸರಿ ಹೊಂತದ ಅನ್ನೋ ಅರ್ಥದಲ್ಲಿ ಈ ಕಥೆಯನ್ನು ಇವರು ಕಟ್ಟಿಕೊಟ್ಟಿದ್ದಾರೆ. ಇಲ್ಲಿಯ ಮನುಷ್ಯರ ಸಣ್ಣತನ, ಹಿಂಜರಿಕೆ, ಪುಕ್ಕಲತನ, ಅವರ ಹತಾಶೆ, ಆಕ್ರೋಶ, ಅಸಹಾಯಕತೆ, ಅವರ ಒಂದು ನೋವು, ಅವರೊಂದು ಚಡಪಡಿಕೆ, ಈ ಎಲ್ಲ ಅಂಶಗಳನ್ನು ಇದರಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಅಂದರೆ ಇನ್ನೊಂದು ಮಧ್ಯಮವರ್ಗ ಮತ್ತು ಮೇಲ್ವರ್ಗದ ಮನಸ್ಥಿತಿಯನ್ನು ಇವರು ಸೂಚಿಸ್ತಾರೆ. ಇವೆರಡರ ನಡುವೆ ಇರುವ ಗೆರೆಗಳು ಎಂದೂ ಮಾಸುವುದಿಲ್ಲ ಅನ್ನೋದು ಈ ಕಥೆಗಳ ಮೂಲಕ ಕನ್ವೆ ಮಾಡಿಕೊಡುವ ಒಂದು ಪ್ರಯತ್ನವನ್ನು ಕಥೆಗಾರ ಮಾಡಿದ್ದನ್ನು ನಾವು ಗಮನಿಸ್ತೇವೆ. ಇನ್ನೊಂದು ಸೆಕ್ಯೂರಿಟಿ ಮುನಿರಾಜುಗೆ ಮತ್ತು ಡ್ರೈವರ್ ದಾಸ್ ನಿಂಗಪ್ಪನ ನಡುವೆ ಬರುವ ಒಂದು ಸಂವಾದ ಇದೆಯಲ್ಲ, ಅದು ಬಹಳಷ್ಟು ಸತ್ಯಗಳನ್ನು ನಮಗೆ ಅರಿವು ಮಾಡಿಕೊಡ್ತದೆ. ಬಹಳಷ್ಟು ವಿಷಯಗಳನ್ನು ಅವರಿಬ್ಬರ ನಡುವೆ ನಡೆಯುವ ಸಂವಾದದ ಮೂಲಕ ನಾವು ಅರ್ಥಕೊಳ್ಳುವ ಒಂದು ಪ್ರಯತ್ನವನ್ನು ಇಲ್ಲಿ ಮಾಡ್ಬೋದಾಗಿದೆ ಅಂತ. ಇದರಲ್ಲಿ ಬರುವ ಇನ್ನೊಂದು ಕತೆ ಅಂದರೆ ಸಾವಿನ ಕತೆಗಳೇ ಹೀಗೆ ಅಂತ. ಈ ಸಾವಿನ ಕತೆಗಳೇ ಹೀಗೆ ಅನ್ನೋ ಒಂದು
ಕತೆ ಇದೆಯಲ್ಲ, ಇದು ಒಟ್ಟು ಮನುಷ್ಯ ಯಾವುದೇ ಸಾವಿಗಾಗಿ ಮರುಗ್ತಾ ಇಲ್ಲಲ್ಲ, ಯಾರ ಸಾವಿನ ಬಗ್ಗೆಗೂ ಅವನಿಗೆ ಆತಂಕ ಅನ್ನೋದೇ ಹೋಗಿಬಿಟ್ಟಿದೆ. ಒಟ್ಟು ಜನರ ಮನಸ್ಥಿತಿ ಯಾಕೆ ಹೀಗಾಗಿದೆ ಎನ್ನುವ ಒಂದು ನೋವಿನಲ್ಲಿ, ಒಂದು ಆತಂಕದಲ್ಲಿ ಈ ಕಥನ ಹುಟ್ಟಿದೆ ಏನೋ ಅನಿಸುತ್ತದೆ. ಈ ಕೊರೋನಾ ಅಂತ ಮಹಾಮಾರಿ ಬಂದಾಗ ಸಹ ಮನುಷ್ಯನಲ್ಲಿ ಇರುವ ಒಂದು ಸಹಜ ಗುಣಗಳಿದೆಯಲ್ಲ, ಅವನ ಹತಾಶೆ, ನೋವು, ಸಿಟ್ಟು, ಜಂಬ, ಅಹಂಕಾರ ಇವೆಲ್ಲ ಬದಲಾಗಿಲ್ಲಲ್ಲ. ಇವ್ರ ಬಗ್ಗೆ ಕಥನಕಾರರಿಗೆ ನಿರಂತರವಾದ ಒಂದು ಆಶ್ಚರ್ಯ ಇದ್ದೇ ಇದೆ. ಆ ಆಶ್ಚರ್ಯವನ್ನು ಇಲ್ಲಿ ಈ ಸಾವಿನ ಕಥೆಗಳ ಹೀಗೆ ಎಂಬ ಒಂದು ಕಥಾಸಂಕಲನದಲ್ಲಿ ಕಥೆಯಲ್ಲಿ ಅವರು ತಂದು ಕೊಡ್ತಾರೆ. ಇಲ್ಲಿ ಶಶಾಂಕ್ ಎಂಬ ಒಬ್ಬ ವ್ಯಕ್ತಿ ಸಾಯ್ತಾನೆ. ಆ ವ್ಯಕ್ತಿ ಸತ್ತಾಗ ಅವನ ಗೆಳೆಯರು ಹೇಗೆ ನಡ್ಕೋತಾರೆ, ಅವನ ಮರಣದ ಸಂದರ್ಭದಲ್ಲಿ ಒಟ್ಟು ಮನೆಯ ಮತ್ತು ಅವನ ಗೆಳೆಯರು, ಅವನ ಸುತ್ತಮುತ್ತಲಿನ ಬಳಗ ಅದನ್ನು ಹೇಗೆ ಸ್ವೀಕರಿಸ್ತದೆ, ಅದಕ್ಕೆ ಹೇಗೆ ಪ್ರತಿಕ್ರಿಯೆ ನೀಡ್ತದೆ ಅನ್ನೋದನ್ನು ಈ ಕಥನ ಕಟ್ಟಿಕೊಡ್ತದೆ. ಇಲ್ಲಿ ದುಶ್ಚಟಗಳಿಂದ ಆಗುವ ಅಪಾಯ ಮತ್ತು ದುಶ್ಚಟಗಳಿಲ್ಲಾರದೆ ಆಗುವ ಒಂದು ಸಂಭಾವ್ಯತೆಗಳನ್ನು ಇಲ್ಲಿ ಇವರು ಕಟ್ಟಿ ಕೊಡ್ತಾರೆ. ಅಂದರೆ ಒಂದು ಯಾರ ಸಾವಿನ ಬಗ್ಗೆ ಯಾರಿಗೂ ಚಿಂತಿಲ್ಲ, ಇಷ್ಟೊಂದು ಅಧೋಗತಿಗೆ ಈ ಸಮಾಜ ಸಾಗಿದ್ದು ಹೇಗೆ ಎನ್ನುವ ಒಂದು ಪ್ರಶ್ನಾರ್ಥಕ ಚಿಹ್ನೆಯನ್ನು ಈ ಒಂದು ಕತೆ ಹುಟ್ಟಿಸ್ತದೆ. ಅಂದರೆ ಇಲ್ಲೊಂದು ಘಟನೆ ಬರ್ತದೆ. ಗೆಳೆಯನೊಬ್ಬನ ಸಾವಿನ ಸಂದರ್ಭದಲ್ಲಿ ಇನ್ನೊಬ್ಬ ಗೆಳೆಯನಿಗೆ ತನ್ನ ಚಪ್ಪಲಿಯ ಕಿತ್ತಿ ಹೋಗಿರುವ ಒಂದು ಚಿಂತನೆ ಮುಖ್ಯವಾಗ್ತದೆ. ಕೆಲವೊಬ್ಬರಿಗೆ ಕಾಪಿನೇ ಮುಖ್ಯ ಆಗ್ತದೆ, ಕೆಲವೊಬ್ಬರಿಗೆ ತಮ್ಮ ಒಂದು ಬಿಸ್ನೆಸ್ಸು, ಅವರ ಒಂದು ಉದ್ಯೋಗ, ಮನೆ, ಅವುಗಳೇ ಇಂಪಾರ್ಟೆಂಟ್ ಆಗ್ತಾವೆ. ಒಂದು ಸಾವು ಸಂಭವಿಸಿದೆ, ಸಾವಿನ ಮನೆಯಲ್ಲಿದ್ದಾಗೂ ಸಹ ಇದನ್ನೇ ಚರ್ಚೆ ಮಾಡ್ತಾರಲ್ಲ, ಇದು ಒಟ್ಟು ಒಂದು ಸಮಾಜ ಸಂವೇದನಾ ರಹಿತ ಸ್ಥಿತಿ ಹೋಗ್ತಾ ಇದೆಯಾ ಅನ್ನುವ ಒಂದು ಪ್ರಶ್ನೆಯನ್ನು ನಮಗೆ ನಮ್ಮ ಮುಂದೆ ಇಡ್ತದೆ. ಇಲ್ಲಿ ಆ ಚಪ್ಪಲಿ ಪ್ರಸಂಗ ಹೇಳಿದ್ನಲ್ಲ, ಆ ಮರಣ ಸಂಭವಿಸಿದ ಸಂದರ್ಭದಲ್ಲಿ ಗೆಳೆಯನೊಬ್ಬನ ಚಪ್ಪಲಿ ಕಿತ್ತೋಗಿರ್ತದೆ. ಆ ಸ್ಮಶಾನದಲ್ಲಿ ಇನ್ನೊಬ್ಬ ಗೆಳೆಯ ಕೇಳ್ತಾನೆ, ಆವಾಗ ನಿನ್ನ ಚಪ್ಪಲಿ ಕಿತ್ತೋಗಿತ್ತಲ್ಲ, ಅದನ್ನು ನೀನು ಹೊಲಿಸ್ಕೊಂಡ್ಯಾ ಅಂತ ಪ್ರಶ್ನೆ ಮಾಡ್ತಾನೆ. ಈ ಪ್ರಶ್ನೆ ಏನಾಗ್ತದೆ ಅಂದರೆ, ಒಬ್ಬನಿಗೆ ಯಾವುದು ಮುಖ್ಯ ಅನ್ನೋದನ್ನು ಇದು ನಮಗೆ ತಿಳಿಸುತ್ತದೆ. ಇದೊಂದು ಬಹಳ ಯೋಚನೆಗೆ ಹಚ್ಚುವಂಥ ಒಂದು ಕಥೆಯಾಗಿದ್ದನ್ನು ನಾವು ಇಲ್ಲಿ ನೋಡ್ತೇವೆ. ಅದೇ ರೀತಿಯಾಗಿ ಇನ್ನೊಂದು ಬರೋದು ಸಂತಾನ ಯೋಗ ಅಂತೇಳಿ. ಈ ಎರಡು ಕಥೆಗಳಲ್ಲಿ ನಾವು ಸಾವಿನ ಬಗ್ಗೆ ಗ್ರಹಿಸ್ತೇವೆ. ಈ ಸಂತಾನ ಯೋಗ ಕಥೆಯಲ್ಲಿ ಹುಟ್ಟು ಆಗದಿರೋ ಬಗ್ಗೆ ಅದನ್ನು ಗಮನಿಸ್ತೇವೆ. ಇಲ್ಲಿ ಸರಿತಾ ಮತ್ತು ಪ್ರದ್ಯುಮ್ನ ಎಂಬ ದಂಪತಿಗಳಿಗೆ ಮಕ್ಕಳ ಆಗದೇ ಇರುವಾಗ ಅವರು ಅನುಭವಿಸುವ ಯಾತನೆ, ಸಂಕಷ್ಟ, ನೋವು ಮತ್ತು ಅದಕ್ಕೆ ಪರಿಹಾರಗಳ ಈ ಎಲ್ಲ ಅಂಶಗಳನ್ನು ಈ ಸಂತಾನ ಯೋಗ ಎಂಬ ಕತೆ ಒಳಗೊಂಡಿದೆ. ಇಲ್ಲಿ ಸರಿತಾಗ ಮಗು ಆಗದಿರುವಿಕೆಯನ್ನು ಯಾವ್ಯಾವ ವ್ಯಕ್ತಿಗಳು ಹೇಗೆ ನೋಡ್ತಾರೆ, ಅವ್ರ ಪಾಯಿಂಟ್ ಆಫ್ ವ್ಯೂ ಏನಿದೆ ಅನ್ನೋದನ್ನು ಹೇಳ್ತಾ ಆ ಇಬ್ಬರು ದಂಪತಿಗಳು ಹೇಗೆ ನೋಡ್ತಾರೆ ಅನ್ನೋದನ್ನು ಇವರು ಕಟ್ಟಿಕೊಡ್ತಾರಲ್ಲ, ಅದು ಭಾಳ ಬ್ಯೂಟಿಫುಲ್ ಆಗಿದೆ. ಈ ಕತೆ ಇದೆಯಲ್ಲ, ಈ ಕತೆ ಯಾಕೆ ನಮ್ಗೆ ಭಾಳ ಸುಂದರ ಅನ್ನಿಸ್ತದೆ ಅಂದರೆ, ಈ ಕಥೆಯಲ್ಲಿ ಬರುವ ಚರ್ಚೆ ಅದನ್ನು ಎಂಡ್ ಮಾಡಿರೋ ರೀತಿ, ಆ ಕ್ಲೈಮ್ಯಾಕ್ಸ್ ಇದೆಯಲ್ಲ, ಕತೆ ಮುಗಿಯುವ ರೀತಿ ಇದೆಯಲ್ಲ, ಬಹಳ ಚೆನ್ನಾಗಿದೆ. ಅಂದರೆ ಇವರಿಬ್ಬರಿಗೆ ಮಕ್ಕಳಾಗದೇ ಇರುವಾಗ ಒಂದು ಮಗುವನ್ನು ದತ್ತಕ್ಕೆ ತೆಗೆದುಕೊಳ್ಳುವ ಒಂದು ಪ್ರಯತ್ನ ಮಾಡ್ತಾರೆ. ಆ ದತ್ತಕ್ಕೆ ತೆಗೆದುಕೊಳ್ಳುವ ಪ್ರಯತ್ನ ಮಾಡುವಾಗ ನಡುವ ಚರ್ಚೆಯಲ್ಲಿ ಕನಿಕರ ಮತ್ತು ಪ್ರೀತಿಗಿರುವ ವ್ಯತ್ಯಾಸ, ಅದರ ಚರ್ಚೆ ಕಥನದಲ್ಲಿ ಬರ್ತದೆ. ಅದು ಭಾಳ ಇಂಪಾರ್ಟೆಂಟಾಗಿ ನಮಗೆ ಕಂಡು ಬರ್ತದೆ. ಇಲ್ಲಿ ಅವನ ಪ್ರದ್ಯುಮ್ನ ದತ್ತಕ್ಕೆ ತಗೋತೀನಂದಾಗ ಸರಿತಾ ಹೇಳುವ ಮಾತೇನೆಂದರೆ, ನಾನು ಮಗು ಹೆರುವ ನೋವು ಮತ್ತು ಹೊರುವ ತಾಯ್ತನದ ಆಸೆ ಎರಡೂ ನನ್ನಲ್ಲಿದೆ ಅನ್ನೋ ಅರ್ಥದಲ್ಲಿ ಅವಳು ಮಾತಾಡ್ತಾಳೆ. ಹೀಗೆ ಮಾತಾಡಿದ ಮೇಲೆ ಏನಾಗ್ತದೆ ಅನ್ನೋದನ್ನು ಈ ಕಥನ ಕಟ್ಟಿಕೊಟ್ಟಿದ್ದನ್ನು ನಾವು ನೋಡ್ತೇವೆ. ಈ ಕಥೆ ಕೊನೆಯಲ್ಲಿ ಬರೋದಿದೆಯಲ್ಲ, ಅದು ಖಂಡಿತ ಒಂದು ರೋಮಾಂಚನವನ್ನು ಉಂಟು ಮಾಡ್ತದೆ. ನನಗಂತೂ ಓದುವಾಗ ಅದು ಉಂಟು ಮಾಡಿದ ರೋಮಾಂಚನ ಇದೆಯಲ್ಲ, ಭಾಳ ಒಂದು ಸಂತೋಷವನ್ನು ತಂದುಕೊಟ್ಟಂಥ ಕಥೆ ಇದಾಗಿದೆ. ಒಂದು ಹೊಸ ಮೌಲ್ಯವನ್ನು ಈ ಕತೆ ತಂದು ಕೊಡ್ತದೆ, ಕಟ್ಟಿ ನಮಗೆ ಕೊಟ್ಟಿದ್ದನ್ನು ನಾವು ಕಾಣ್ತೇವೆ. ಯಾಕಂದರೆ ಅದನ್ನು ಓದಿ ಭಾಳ ಬ್ಯೂಟಿಫುಲ್ಲಾಗಿ ಇದನ್ನು ಎಂಡಿಂಗ್ ಮಾಡಿದೆ. ಇಡೀ ಕಥೆಗಳ ಭಾಳ ಸುಂದರವಾದ ಒಂದು ಕತೆ. ಮುಗಿಸೋ ರೀತಿ ಇದೆಯಲ್ಲ, ಈ ಕಲೆ ಇದೆಯಲ್ಲ, ಅದು ವಿಕ್ರಮ್ ಅವರಿಗೆ ಬಹಳ ಚೆನ್ನಾಗಿ ಒಲಿದಿದೆ. ಅದನ್ನು ನೋಡೋಣ. ಇಲ್ಲಿ ಇದು ಒಟ್ಟು ಕತೆ ಒಂದು ಹೊಸ ಮೌಲ್ಯವನ್ನು ನಿರ್ಮಿಸುವ ಭಾಗವಾಗಿ ಈ ಕಥೆಯನ್ನು ನಾವು ಗ್ರಹಿಸಬಹುದಾಗಿದೆ. ಇದರಲ್ಲಿ ಬರುವ 6ನೇ ಕತೆ ವರ್ಣ ವಿಸ್ಮೃತಿ ಅಂತೇಳಿ. ಈ ಕಥೆಯಲ್ಲಿ ಮಮತಾ ಎಂಬ ಒಬ್ಬ ಹೆಣ್ಣುಮಗಳು ಮಂದಾರ ಎಂಬ ದೊಡ್ಡ ನಟಿಯಾಗಿ ಬೆಳೆಯುವ ಪ್ರಕ್ರಿಯೆ ಇದೆ. ಆ ಪ್ರಕ್ರಿಯೆಯಲ್ಲಿ ತನ್ನನ್ನು ತಾನು ಸಾಬೀತು ಮಾಡಿಕೊಳ್ಳುವುದಿದೆ. ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳುವ ಪ್ರಯತ್ನದ ಭಾಗವಾಗಿ ಅವಳು ಯಾವ್ಯಾವ ಕ್ರಿಯೆಯಲ್ಲಿ ತೊಡಗಿಕೊಳ್ತಾಳೆ, ಅವಳ ಜೀವನದ ಏರುಪೇರುಗಳೇನು, ಒಂದು ಸಿನಿಮಾ ಧಾರಾವಾಹಿ, ಈ ರೀತಿಯಾದ ಒಂದು ಬಣ್ಣದ ಬದುಕಿನಲ್ಲಿ
ನಡೆಯಬಹುದಾದ ಹಲವು ಸಂಗತಿಗಳನ್ನು ಈ ಒಂದು ಕತೆ ಒಳಗೊಂಡಿದೆ. ಇಲ್ಲಿ ಸಿನಿಮಾ ಶೂಟಿಂಗ್ನಲ್ಲಿ ತನಗಿಟ್ಟ ಬಣ್ಣದ ಹೆಸರಿನಲ್ಲೇ ತನ್ನ ಅಸ್ತಿತ್ವವನ್ನು ಕಳೆದುಕೊಂಡ ಮಂದಾರ ಮತ್ತೆ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳುವ ಪ್ರಯತ್ನ ಹೇಗೆ ಮಾಡ್ತಾಳೆ, ಈ ಸಾಮಾಜಿಕ ಪ್ರಶ್ನೆಗಳಿಗಿಂತ ಅವಳ ಏನು ಸ್ವಂತ ಅಸ್ತಿತ್ವ ಇದೆಯಲ್ಲ ಅದನ್ನು ಉಳಿಸಿಕೊಳ್ಳುವ ಪ್ರಯತ್ನವನ್ನು ಹೇಗೆ ಮಾಡ್ತಾಳೆ ಅನ್ನೋದನ್ನು ಈ ಕತೆ ಕಟ್ಟಿಕೊಡ್ತದೆ. ಇದೊಂದು ಒಂದು ಬೋಲ್ಡ್ ಆದ ಒಂದು ಧೈರ್ಯವಂತಾದ ಹೆಣ್ಣುಮಗಳು ತೆಗೆದುಕೊಳ್ಳುವ ಒಂದು ನಿರ್ಧಾರ ಇದೆಯಲ್ಲ ಅದು ಬಹಳ ಮಹತ್ವದಾಗಿ ನಮಗೆ ಈ ಕಥೆಯಲ್ಲಿ ಕಂಡುಬರ್ತದೆ. ಹೀಗೆ ಇವರ ಕಥೆಗಳನ್ನು ನೋಡಿದಾಗ ಈ ದೈನಂದಿನ ಜೀವನದಲ್ಲಿ ನಡೆಯುವ ಘಟನೆಗಳಿಗೆ ತೀವ್ರವಾಗಿ ಸ್ಪಂದಿಸುತ್ತಾ ಆ ಮೂಲಕ ಒಂದು ಕಥೆಯನ್ನು ಒಂದು ವಸ್ತುವನ್ನು ಆಯ್ದುಕೊಂಡು ಕಟ್ಟಿಕೊಡ್ತಾರಲ್ಲ ಅದು ಭಾಳ ಸುಂದರವಾಗಿ ನಮಗೆ ಕಾಣ್ತದೆ. ಆಮೇಲೆ ವರ್ಣನೆ ವಿಷಯಕ್ಕೆ ಬಂದಾಗ ಇವರ ಕಥೆಗಳಲ್ಲಿ ತುಂಬ ಆಪ್ತವಾಗಿರ್ತಾವೆ. ಅದಕ್ಕೆ ಕಾರಣ ಏನಂದರೆ ಆ ಕಥನಕ್ಕೆ ಪೂರಕವಾದ ವಸ್ತು, ಪ್ರದೇಶ, ವ್ಯಕ್ತಿಗಳನ್ನು ಸುಂದರವಾಗಿ ಮತ್ತು ವಾಸ್ತವದ ನೆಲೆಯಲ್ಲಿ ಇವರು ಚಿತ್ರಿಸ್ತಾರೆ. ಅಂದರೆ ಅದು ನಾವು ರೋಚಕತೆ ತಂದುಕೊಡ್ಬೇಕು, ಒಂದು ತಿರುಗು ತಂದುಕೊಡ್ಬೇಕಂತ ಇವ್ಯಾವೂ ಇಲ್ಲದೆ ತಾನು ಆಯ್ದುಕೊಂಡಿರುವ ಒಂದು ವಸ್ತುವನ್ನು ಸರಳವಾಗಿ ಕನ್ವೆ ಮಾಡುವ ರೀತಿಯಲ್ಲಿ ಇವ್ರು ಹೇಳ್ತಾರಲ್ಲ, ಹೀಗಾಗಿ ಇಲ್ಲಿಯ ಕಥನ ಬಹಳ ಆಪ್ತ ಆಗ್ತಾವೆ. ಈ ಕತ್ತಲ ಕೆರೆ ವರ್ಣನೆ ನೋಡ್ಬೋದು ಅಥವಾ ತೀರ್ಥಹಳ್ಳಿಯ ಒಂದು ಚಿತ್ರಣ ನೀವು ನೋಡ್ಬೋದು. ಎಷ್ಟು ಸುಂದರವಾಗಿ ಇವರು ವರ್ಣನೆ ಮಾಡಿದಾರಲ್ಲ ಅಂತ, ಯಾವುದೂ ಅತಿರೇಕಕ್ಕೆ ಹೋಗದೆ ಆ ಕತೆಗೆ ಏನು ಬೇಕನ್ನೋದು ಪೂರಕವಾಗಿ ಕಟ್ಟಿಕೊಡ್ತಾರಲ್ಲ ಅದು ಕತೆ ಓದುಗನಿಗೆ ಬಹಳ ಒಂದು ಆಪ್ತತೆಯನ್ನು ಉಂಟು ಮಾಡ್ತದೆ ಅಂತ. ಈ ಒಟ್ಟು ಕಥಾಸಂಕಲನದಲ್ಲಿ ಹುಟ್ಟು ಸಾವುಗಳ ಈ ಎರಡು ದ್ವಂದ್ವತೆಯನ್ನು ಎರಡನ್ನು ಮುಖಾಮುಖಿಯಾಗಿಸ್ತಾ ಇವರು ಕಥನವನ್ನು ಇಲ್ಲಿ ರಚಿಸಿದ್ದನ್ನು ನಾವು ಕಾಣ್ತೇವೆ. ಅಂದರೆ ಒಂದು ಈ ಮುಖಾಮುಖಿ ಅನ್ನೋಕ್ಕಿಂತ ಇಲ್ಲಿ ಇವು ಕಥೆಗಳು ಭಿನ್ನವಾಗಿದ್ದರೂ ಸಹ ಇಲ್ಲಿನ ಆಶಯಗಳು ಇವು ಮುಖಾಮುಖಿಯಾಗುವುದು ಇವೇ ಮುಖ್ಯ ಅಂಶಗಳು, ಇವೇ ಇದರ ಒಂದು ಸ್ಥಾಯಿ ಭಾಗವಾಗಿವೆ ಅಂದರೂ ಸಹ ತಪ್ಪಾಗೋದಿಲ್ಲ. ಇನ್ನೊಂದು ಇವರ ಭಾಷೆ ಇದೆಯಲ್ಲ, ಹೇಳುವ ರೀತಿ ಇದೆಯಲ್ಲ ಅದು ಏನಾಗಿದೆ, ಒಬ್ಬ ಗೆಳೆಯನಿಗೆ ಕತೆ ಹೇಳೋದು, ಒಂದು ವಿಷಯನ ವಿವರಿಸಿ ಹೇಳುವ ರೀತಿ ಇವರ ಒಂದು ಶೈಲಿ ಮತ್ತು ಭಾಷೆ. ಹೀಗಾಗಿ ಬಹಳ ಆಪ್ತವಾಗಿ ನಮ್ಮನ್ನು ಇದು ಓದಿಸ್ಕೊಂಡು ಹೋಗ್ತದೆ. ಅಂದರೆ ಇಲ್ಲಿ ಇವರು ಗದ್ಯ ಶಕ್ತಿಗೆ ಇವರು ಕಾವ್ಯ ಶಕ್ತಿ ಇದೆಯಲ್ಲ, ಇವ್ರ ಕಾವ್ಯ ಬರೀ ಶೈಲಿ ಇವೆರಡು ಹದವಾದ ಮಿಶ್ರಣದೊಂದಿಗೆ ನಮಗೆ ಈ ಗದ್ಯವನ್ನು ಕಟ್ಟಿಕೊಡ್ತಾರಲ್ಲ, ಹೀಗಾಗಿ ಅದು ನಮ್ಮನ್ನು ಓದಿಸ್ಕೊಂಡು ಹೋಗ್ತದೆ, ನಾವು ತಲ್ಲೀನರಾಗಿ ಅದರಲ್ಲಿ ಮುಳುಗುವಂತೆ ಅದು ಮಾಡ್ತದೆ ಅಂತ. ಆಮೇಲೆ ಒಂದು ಅನುಭವ ಇದೆಯಲ್ಲ, ಇವರ ಅನುಭವವನ್ನು ಕಲೆಗಾರಿಕೆಯಾಗಿ ಮಾಡ್ತಾರಲ್ಲ, ಆ ಒಂದು ಪಕ್ವತೆಯನ್ನು ಇವರು ಸಾಧಿಸಿದ್ದಾರೆ. ಇಲ್ಲಿ ವಿಶೇಷವಾದ ತಂತ್ರ ಶೈಲಿ ಅಂತ ಯಾವುದನ್ನು ಉದ್ದೇಶಪೂರ್ವಕವಾಗಿ ರೂಪಿಸಿಕೊಳ್ಳದೆ ಭಾಳ ಒಂದು ಏನು ತಮ್ಮ ಪಾತ್ರವನ್ನು ಅತಿಯಾಗಿ ಪ್ರೀತಿಸುವ ಮತ್ತು ಆ ಪಾತ್ರವನ್ನು ನಂಬಿ ಕಥಿಸುವ ಒಂದು ರೀತಿ ಇದೆಯಲ್ಲ, ಇದು ಒಂದು ಕತೆ ಮೇಲೆ ಪ್ರೀತಿ ಉಂಟಾಗೋಗೆ ಮಾಡ್ತದೆ. ಇವ್ರ ಕಥನ ಸ್ವರೂಪ ಹೇಗಿದೆ ಅಂದರೆ ಬಹಳ ನೇರವಾಗಿ ಹೇಳಬೇಕಾದದ್ದನ್ನು ನೇರವಾಗಿ ಶಾಂತವಾಗಿ ಸಂಯಮದಿಂದ ಹೇಳ್ತಾರಲ್ಲ, ಹೀಗಾಗಿ ಅದು ಹೆಚ್ಚು ಇಷ್ಟ ಆಗ್ತದೆ, ಓದ್ಬೇಕು ಅನ್ನಿಸ್ತದೆ, ಮುಂದೆ ಏನೋ ಆಗ್ಬೇಕು ಅನ್ನಿಸ್ತದೆ. ಒಂದು ಒಗಟನ್ನು ನಾವು ಬಿಡಿಸ್ಕೊತ ಹೋದಾಗ ಹೆಂಗೆ ಏನೇನೋ ಕಾಣ್ತದೆ, ಒಂದು ಮಹತ್ವದ ನಮಗೆ ಕಂಡು ಬರ್ತದಲ್ಲ ಹಾಗೆ ಇದರಲ್ಲಿ ಕಾಣ್ತದೆ. ಇನ್ನೊಂದು ಮುಖ್ಯ ಅಂದರೆ ಕತೆ ಕೊನೆಯಲ್ಲಿ ಒಂದು ಸ್ಪಷ್ಟತೆ ದೊರಕ್ತದೆ ನಮಗೆ. ಅಂದರೆ ಒಂದು ಓದುಗರ ಮೇಲೆ ಬಿಡುವುದಾಗಲಿ ಅಥವಾ ಕಥೆಯನ್ನು ನಾನ್ ಲೇಯರ್ ಆಗಿ ಏನೋ ಒಂದು ಹೇಳಿ ಅದನ್ನು ಎಂಡಿಂಗ್ ಮಾಡೋದಾಗಲಿ, ಈ ರೀತಿಯಾಗಿರಲಾರದೆ ಏನು ಹೇಳಬೇಕಲ್ಲ ಆ ಸ್ಪಷ್ಟತೆ ನಮಗೆ ದೊರಕ್ತದಲ್ಲ, ಆ ಕತೆ ಓದಿದ್ದ ಒಂದು ಸಂತೃಪ್ತಿ ನಮಗೆ ಆಗ್ತದೆ, ಒಂದು ಸಂತೋಷ ಆಗ್ತದೆ. ಇಲ್ಲಿ ಯಾವುದು ಒಂದು ಪಾರ್ಕಿಂಗ್ ಪ್ರಕರಣ ಒಂದು ಕತೆ ಬಿಟ್ಟು ಉಳಿದೆಲ್ಲವೂ ಅದೇ ರೀತಿಯಾಗಿದೆ. ಒಂದು ಓದಿ ಆದಮೇಲೆ ಅದು ಕೊಡೋ ಫಲ ಇದೆಯಲ್ಲ, ಆ ಫಲ ಭಾಳ ಸುಂದರವಾಗಿ ಮತ್ತು ಒಂದು ಸಂತೋಷವನ್ನು ಮನುಷ್ಯಗೆ ನೀಡ್ತದೆ. ಇವರು ಒಟ್ಟು ಮನುಷ್ಯ ಪ್ರಜ್ಞೆಯನ್ನು ಒಂದು ಏನು ಜಾಗೃತಗೊಳಿಸುವುದೇ ಇವರ ಕಥನ ತಂತ್ರದ ಒಂದು ಭಾಗವಾಗಿದೆ ಅಂತ ನನಗೆ ಅನಿಸುತ್ತದೆ. ಹೀಗಾಗಿ ಇವ್ರಿಗೆ ಏನಿದೆ ಅಂದರೆ ಯಾವುದನ್ನು ರಂಜನೆಯಾಗಿ ಹೇಳಬೇಕು, ಭಾಳಷ್ಟು ತಿರುವುಗಳನ್ನು ತರಬೇಕು, ಅಥವಾ ಒಂದು ಫಿಲಾಸಫಿಕಲ್ ಆದ ಒಂದು ಅಂಶವನ್ನು ಒಂದು ಪಾತ್ರದ ಮೂಲಕ ಹೇಳಿಸ್ಬೇಕು ಅನ್ನೋ ಈ ಯಾವ ಹಪ್ಪಿ ಇಲ್ಲದೇನೆ ತಾನು ಏನು ಒಂದು ವಿಷಯವನ್ನು ಒಂದು ವಸ್ತುವನ್ನು ಆಯ್ದುಕೊಂಡಿದ್ದೀನಿ ಅದನ್ನು ನಾನು ಮುಂದಿನವನಿಗೆ ಹೇಗೆ ಹೇಳಬೇಕು, ಈ ಕಥನದ ಮೂಲಕ ಅವನಿಗೆ ಹೇಗೆ ಅದು ಸತ್ಯವನ್ನುವಂತೆ ಅದರಲ್ಲಿ ಅವನು ತಲ್ಲೀನರಾಗುವಂತೆ ಹೇಳಬೇಕೆನ್ನುವ ಒಂದು ಏಕಾಗ್ರಚಿತ್ತ ಮನಸ್ಸಿನಿಂದ ಈ ಕಥನಗಳು ರೂಪುಗೊಂಡಿದ್ದನ್ನು ನಾವು ಇಲ್ಲಿ ನೋಡ್ತೇವೆ. ಹೀಗಾಗಿ ಇನ್ನೊಂದು ಇಲ್ಲಿ ಇವ್ರ ದೃಷ್ಟಿಕೋನ ಅಂದರೆ ಈ ಬದುಕನ್ನು ಒಂದು ಆಧುನಿಕ ದೃಷ್ಟಿಕೋನ ಕ್ರಮದಿಂದ ಇವರು ಗ್ರಹಿಸ್ತಾರೆ. ಈ ಆಧುನಿಕ ದೃಷ್ಟಿಕೋನ ಅನ್ನೋದು ಈ ಹಿಂದಿರುವ ಮೌಲ್ಯಗಳಿಗಿಂತ ಈಗಿನ ವಾಸ್ತವತೆಗೆ, ಈಗಿನ ಏನು ನಿರಂತರ ಬದುಕಿನ ಸ್ಪಂದನೆ ಇದೆಯಲ್ಲ, ನಿರಂತರವಾಗಿ ಈ ಸಾಗುತ್ತಿರುವ ಒಂದು ಕಾಲಕ್ಕೆ ಹೇಗೆ ಬದಲಾವಣೆ ಆಗಬೇಕೆನ್ನೋ ಅಂಶ ಹಿನ್ನೆಲೆಯಲ್ಲಿ ಇವರು ಆಧುನಿಕತೆಯನ್ನು ಗ್ರಹಿಸ್ತಾರೆ. ಆ ದೃಷ್ಟಿಕೋನ ಏನು ಮಾಡ್ತದೆ, ಮೌಲ್ಯಗಳಲ್ಲಿ ಬದಲಾವಣೆ ತರ್ತದೆ. ಅದಕ್ಕೆ ಸಂತಾನ ಯೋಗ ಕತೆ ಒಂದು ಅತ್ಯುತ್ತಮ ಉದಾಹರಣೆಯಾಗಿ ನಾವು ನೋಡ್ಬೋದು. ಈ ಎಲ್ಲದರ ಜೊತೆಗೆ ಹೆಚ್ಚು ಒಂದು ವ್ಯಕ್ತಿ ಕೇಂದ್ರಿತ ನಿಲುವುಗಳುಳ್ಳ ಕಥೆಗಳು ಇವರಾಗಿವೆ. ಒಂದು ವ್ಯಕ್ತಿನೇ ಇದೆ. ಹೀಗಾಗಿ ಸಾಮಾಜಿಕತೆ ಅನ್ನುವ ಒಂದು ಪರಿಸರಕ್ಕೆ ಹೆಚ್ಚಿನ ಒಂದು ಪ್ರಾಶಸ್ತ್ಯವನ್ನು ಇವರು
ನೋಡಿಲ್ಲ. ಒಂದು ಕಥಾಪಾತ್ರ ಇರ್ತದೆ, ಆ ಕಥಾಪಾತ್ರ ಸುತ್ತನೇ ಹೇಳ್ತದೆ, ಆಚೆಗೀಚೆಗೆ ಹೋಗುವುದಿಲ್ಲ. ಇದು ಕೆಲವೊಮ್ಮೆ ಕಥನಕಾರ ಶಕ್ತಿ ಆದರೂ ಬಹಳ ಬಾರಿ ಕೆಲವೊಂದು ಮಿತಿಗಳನ್ನು ಸಹ ಇದು ಉಂಟು ಮಾಡ್ತದೆ. ಇಲ್ಲಿಯ ವಸ್ತುಗಳೇನು ಬಹಳ ಗಟ್ಟಿಯಾಗಿವೆ. ಈ ಕಥನ ಹೇಳುವ ಶೈಲಿ ಅಥವಾ ಕಥನ ಇನ್ನೂ ಬಹಳಷ್ಟು ಸಾಧ್ಯತೆಗಳಲ್ಲಿ ತೆರೆದುಕೊಳ್ಬೋದಾಗಿತ್ತು ಅನ್ನೋದನ್ನು ನಾವು ನೋಡ್ತೇವೆ. ಸಂಪೂರ್ಣವಾಗಿ ಒಂದು ವ್ಯಕ್ತಿಗತ ನೆಲೆಯಲ್ಲಿ ಕಥಿಸದೆ ಸಾಮಾಜಿಕ ಪರಿಸರಕ್ಕೆ ಒಂದು ಅನುಕೂಲತೆ ಅಥವಾ ಅದನ್ನು ತರುವ ಒಂದು ಪ್ರಯತ್ನವನ್ನು ಮಾಡ್ಬೋದಾಗಿತ್ತೇನೋ ಅಂತ ನನಗೆ ಅನಿಸುತ್ತದೆ. ಒಟ್ಟಿನಲ್ಲಿ ವಸ್ತು ಮತ್ತು ಸಾಹಿತ್ಯಾತ್ಮಕ ದೃಷ್ಟಿಯಿಂದ ಬಹಳಷ್ಟು ಗಮನ ಸೆಳೆಯುವ ಕೃತಿ ಇದಾಗಿದೆ ಅನ್ನೋದು ನನ್ನ ಅಭಿಪ್ರಾಯ. ಇಷ್ಟು ಈ ಕಥೆಯನ್ನು ಓದಿದಾಗ, ಈ ಕಥಾ ಸಂಕಲನ ಓದಿದಾಗ ನನಗೆ ಅನಿಸಿದ, ನನ್ನ ತಿಳುವಳಿಕೆಗೆ ಬಂದ ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಇಲ್ಲಿವರೆಗೂ ವಿಡಿಯೋ ನೋಡಿದ ತಮ್ಮೆಲ್ಲರಿಗೂ ಅನಂತ ವಂದನೆಗಳನ್ನು ತಿಳಿಸುತ್ತಾ, ವಿಕ್ರಮ್ ಹತ್ವಾರ್ ಅವರು ಹೀಗೆ ತಮ್ಮ ಒಂದು ಸಾಹಿತ್ಯ ಕೃಷಿಯಲ್ಲಿ ತೊಡಗಿಕೊಳ್ಳಲಿ, ಇನ್ನೂ ಹೆಚ್ಚಿನ ಸಾಹಿತ್ಯವನ್ನು ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ನೀಡಲಿ, ಬೇರೆ ಬೇರೆ ಪ್ರಕಾರಗಳಲ್ಲಿ ಹೊಸ ಪ್ರಯೋಗಗಳನ್ನು ಮಾಡಲಿ ಅಂತ ಅವರಿಗೆ ನಾನು ಹಾರೈಸುತ್ತಾ, ಇಲ್ಲಿಯವರೆಗೆ ನನ್ನ ವಿಡಿಯೋ ನೋಡಿದ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದ ಧನ್ಯವಾದಗಳನ್ನು ಹೇಳುತ್ತಾ, ಮತ್ತೊಂದು ಕಥಾ ಸಂಕಲನದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ. ಅಲ್ಲಿವರೆಗೂ ನಮಸ್ಕಾರಗಳು.